ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರುವಿಂಗೆ ಗುರು ಬಸವ ಚರಕೆ ಚರ ಬಸವನು ಪರಕೆ ಪರತತ್ವಾತ್ಮಕನು ಬಸವಲಿಂಗ. ವರಗುರು ಲಿಂಗ ಜಂಗಮಕ್ಕೆಲ್ಲ ಅಧಿಕನು ಗುರು ಬಸವ ಶರಣಯ್ಯ ಯೋಗಿನಾಥ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ವೀಣಾ ಬನ್ನಂಜೆಯವರೇ, ಇತ್ತೀಚೆಗೆ ತಾವು ತಿಂಗಳೆಯಲ್ಲಿ ನಡೆದ ಕಾರ್ಯಕ್ರಮ ಒಂದರಲ್ಲಿ ಅನುಭವ ಮಂಟಪದ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದೀರಿ. ಶರಣರ ಕುರಿತಾಗಿ ಮತ್ತು ಅನುಭವ ಮಂಟಪದ ಕುರಿತಾಗಿ ತಮ್ಮ ಅನಿಸಿಕೆಗಳಲ್ಲಿ ಅನೇಕ ತಪ್ಪುಗಳಿವೆ. ಈ ವಿಡಿಯೋದಲ್ಲಿ ನಿಮ್ಮ ಎರಡು ಅನಿಸಿಕೆಗಳನ್ನು ವಚನ ಸಾಹಿತ್ಯದ ಅವಲೋಕನದಿಂದ ತಪ್ಪು ಅನಿಸಿಕೆಗಳು ಎಂದು ಸಾಧಿಸಿ ತೋರಿಸಲಾಗಿದೆ. ನೀವು ಸಹಿತ ವಚನ ಸಾಹಿತ್ಯದ ಪುನರಾವಲೋಕನವನ್ನು ಮಾಡಿ ನಿಮ್ಮ ತಪ್ಪು ಅನಿಸಿಕೆಗಳನ್ನು ಸರಿಪಡಿಸಿಕೊಳ್ಳಿ. ನಿಮ್ಮ ಮೊದಲ ಅನಿಸಿಕೆ, ಅನುಭವ ಮಂಟಪ ಭೌತಿಕವಾಗಿ ಬೀದರ್ನಲ್ಲಿ ಇದೆ ಅಂತ ಅನುಭವ ಮಂಟಪದ ಉಲ್ಲೇಖ ಮಾಡುವವರೆಲ್ಲ ಒಂದು ಸಾರಿ ವಚನಗಳನ್ನೆಲ್ಲ ಪುನರಾವಲೋಕನ ಮಾಡಬೇಕು. ವಚನಗಳಲ್ಲಿ ಎಲ್ಲಿಯೂ ಕೂಡ ಅದೊಂದು ಅನುಭವ ಮಂಟಪ ಇತ್ತು, ಇಂಥ ಚರ್ಚೆ ಆಯಿತು ಅಂತ ಯಾವುದೇ ವಚನಗಳು ನಾನು ಓದಿದರಲ್ಲಿ ಅಂತೂ ಸಿಗೋದಿಲ್ಲ. ಪ್ರಮುಖರ ವಚನಗಳನ್ನು ನಾನು ಸ್ವಲ್ಪ ಓದಿದ್ದೇನೆ, ಎಲ್ಲ ಅಲ್ಲದಿದ್ದರೂ ಕೂಡ. ಶಿವಶರಣರು ಖಂಡಿತಕ್ಕೂ ಆ ಕಾಲಕ್ಕೆ ಹೀಗೊಂದು ಮಂಟಪ ಕಟ್ಟಿರಲಿಲ್ಲ. ಮೊದಲಿಗೆ ನೀವು ಅನುಭವ ಮಂಟಪ ಭೌತಿಕವಾಗಿ ಬೀದರ್ನಲ್ಲಿ ಇದೆ ಅಂತ ಅನ್ನುವವರು ಅಂತ ಹೇಳಿದ್ದೀರಿ. ಅನುಭವ ಮಂಟಪ ಭೌತಿಕವಾಗಿ ಇದ್ದದ್ದು ಬಸವ ಕಲ್ಯಾಣದಲ್ಲಿ. ಬನ್ನಿ, ನಿಮ್ಮ ಅನಿಸಿಕೆಯಂತೆ ವಚನಗಳನ್ನು ಪುನರಾವಲೋಕನ ಮಾಡೋಣ. ನಾವು ನೇರವಾಗಿ ಅನುಭವ ಮಂಟಪ ಶಬ್ದವನ್ನು ವಚನ ಸಾಹಿತ್ಯದಲ್ಲಿ ಎಲ್ಲೆಲ್ಲಿ ಉಪಯೋಗವಾಗಿದೆ ಅನ್ನೋದನ್ನು ವಚನ ಸಂಚಯ .net ಮೂಲಕ ಕಂಡುಹಿಡಿಯೋಣ. ಈ ವಚನ ಸಂಚಯ .netನಲ್ಲಿ ಅನುಭವ ಮಂಟಪ ಶಬ್ದವನ್ನು ಹಾಕಿ ಹುಡುಕಲಾಗಿದೆ. ಆಗ ನಮಗೆ ಸಿಗ್ತಾ ಇರೋದು ಒಂದು ವಚನ, ನೀಲಮ್ಮ ತಾಯಿಯವರು, ಬಸವಣ್ಣನವರ ಪತ್ನಿ ನೀಲಾಂಬಿಕೆ ಅವರು ಬರೆದಂತಹ ವಚನ. ಆದಿ ಆಧಾರವಿಲ್ಲದೊಂದು ಕಳೆಮಳೆ ದೂರದೊಂದು ಎಂದು ಪ್ರಾರಂಭವಾಗುವ ಈ ವಚನ ಬಹಳ ದೊಡ್ಡದಿದೆ. ಇದನ್ನು ನಾವು ಸಂಕ್ಷಿಪ್ತವಾಗಿ ನೋಡೋಣ. ಈ ವಚನ ಆದಿ ಆಧಾರವಿಲ್ಲದೊಂದು ಕಳೆಮಳೆ ದೂರದೊಂದು, ಇಲ್ಲಿ ಡ್ಯಾಶ್ ಡ್ಯಾಶ್ ಹಾಕಿದ್ದೇನೆ, ಇನ್ನು ಸಾಕಷ್ಟು ಲೈನ್ಗಳಿದೆ. ಈ ವಚನದಲ್ಲಿ ಇಲ್ಲಿಂದ ನೋಡೋಣ ನಾವು. ಪ್ರಣವದ ಬೀಜವ ಬಿತ್ತಿ ಪಂಚಾಕ್ಷರಿಯ ಬೆಳೆಯ ಬೆಳೆದು ಪರಮ ಪ್ರಸಾದವನ್ನೊಂದು ರೂಪು ಮಾಡಿ ಮೆರೆದು ಭಕ್ತಿ ಫಲವನ್ನು ಉಂಡಾತ ನಮ್ಮ ಬಸವಯ್ಯನು. ಚನ್ನ ಬಸವನೆಂಬ ಪ್ರಸಾದಿಯ ಪಡೆದು ಅನುಭವ ಮಂಟಪವನ್ನು ಅನುಮಾಡಿ ಅನುಭವ ಮೂರ್ತಿಯಾದ ನಮ್ಮ ಬಸವಯ್ಯನು. ಅರಿವ ಸಂಪಾದಿಸಿ ಆಚಾರವನ್ನು ಅಂಗಗೊಳಿಸಿ 770 ಅಮರಗಣಗಳ ಅನುಭವ ಮೂರ್ತಿಗಳ ಮಾಡಿದಾತ ನಮ್ಮ ಬಸವಯ್ಯನು. ಆ ಅನುಭವದಲ್ಲಿ ಐಕ್ಯ ಪ್ರಸಾದವನ್ನು ಅಂಗಂಗೊಂಡು ಮಂತ್ರ ನಿರ್ಮಂತ್ರವಾದಾತ ನಮ್ಮ ಬಸವಯ್ಯನು. ಭಕ್ತಿ ಸ್ಥಳವನ್ನಳಿದು ಭಾವ ಒಡಗಿ ಬಟ್ಟಬಯಲ ಕೂಡಿ ಸಂಗಯ್ಯನಲ್ಲಿ ಸ್ವಯಲಿಂಗಿಯಾದ ನಮ್ಮ ಬಸವಯ್ಯನು. ನೀಲಾಂಬಿಕಾ ತಾಯಿಯವರ ಈ ವಚನದಲ್ಲಿ ಸ್ಪಷ್ಟವಾಗಿ ಅನುಭವ ಮಂಟಪವನ್ನು ಅನುವು ಮಾಡಿ ಅನುಭವ ಮೂರ್ತಿಯಾದ ನಮ್ಮ ಬಸವಯ್ಯ ಎನ್ನುವ ಶಬ್ದ ಇದೆ. ಈ ವಚನ ತಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಅನಿಸುತ್ತೆ. ಈ ವಚನವನ್ನು ತಾವು ಓದಿ, ನಿಮಗೆ ಈ ವಚನದ ಅರ್ಥ ಆಗದೇ ಇದ್ದರೆ ಈ ವಿಡಿಯೋದ ಕಾಮೆಂಟ್ನಲ್ಲಿ ಕೆಳಗೆ ಇದರ ಅರ್ಥವನ್ನು ತಿಳಿಸಿ ಎಂದು ತಾವು ಬರೆಯಬಹುದು. ಆಗ ನಾವು ಇನ್ನೊಂದು ವಿಡಿಯೋದಲ್ಲಿ ಈ ಒಂದು ವಚನದ ಸಂಪೂರ್ಣ ಅನುಭವವನ್ನು ಮಾಡುತ್ತೇವೆ. ಈ ವಚನದ ಮೂಲಕ ಅನುಭವ ಮಂಟಪ ಅನ್ನುವುದು ಇತ್ತು ಅನ್ನೋದು ಸಿದ್ಧವಾಗ್ತದೆ. ಅದು ಮಾಡಿದವರು ಬಸವಣ್ಣನವರೇ ಎಂದು ಇಲ್ಲಿ ಸ್ವಯಂ ನೀಲಾಂಬಿಕಾ ತಾಯಿಯವರು ಹೇಳ್ತಾ ಇದ್ದಾರೆ. ಈ ವಚನವು 14 ಮತ್ತು 16ನೇ ಶತಮಾನದ ಶೂನ್ಯ ಸಂಪಾದನೆಯ ಸಂಕಲನಕಾರರ ಕಣ್ಣಿಗೆ ಬಿದ್ದಿಲ್ಲ ಮತ್ತು ಈ ವಚನವು ಯಾವುದೇ ಶೂನ್ಯ ಸಂಪಾದನೆಯಲ್ಲಿ ಉಪಯೋಗವಾಗಿಲ್ಲ ಮತ್ತು ಈ ವಚನವು 12ನೇ ಶತಮಾನದ್ದೇ ಆಗಿರುವುದರಿಂದ
ಇದು ಒರಿಜಿನಲ್ ಎಂದು ನಾವು ತೆಗೆದುಕೊಳ್ಳಬೇಕಾಗುತ್ತದೆ. ಹಾಗಾಗಿ ಈ ವಚನ ಅನುಭವ ಮಂಟಪದ ಭೌತಿಕ ಅಸ್ತಿತ್ವದ ದಾಖಲೆಯಾಗಿ ಪರಿಣಮಿಸುತ್ತದೆ. ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡೋಣ, ಅನುಭವ ಮಂಟಪದ ಏನೇನು ಹೆಸರುಗಳು ಇದ್ದುವು ವಚನ ಸಾಹಿತ್ಯದಲ್ಲಿ. ಬಸವಾದಿ ಶರಣರು ಯಾವ ರೀತಿಯಲ್ಲಿ ಅನುಭವ ಮಂಟಪವನ್ನ ಮಾಡಿದ್ರು ಅನ್ನೋದನ್ನ ನಾವು ಕಂಡುಕೊಳ್ಳಬಹುದು. ಅನುಭವ ಮಂಟಪವನ್ನ ಮಹಾಮನೆ ಅಂತಲೂ ಕರಿತಾ ಇದ್ರು. ಆ ಮಹಾಮನೆಗೂ ಮತ್ತು ಅನುಭವ ಮಂಟಪಕ್ಕೂ ಏನ್ ಸಂಬಂಧ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕಾದ್ರೆ ನಾವು ಮೊದಲು ಮಹಾಮನೆ ಅಂದ್ರೆ ಏನು ಅಂತ ತಿಳಿದುಕೊಳ್ಬೇಕಾಗುತ್ತೆ. ಮಹಾಮನೆ ಅಂದ್ರೆ ಏನು ಅಂತ ತಿಳಿದುಕೊಳ್ಬೇಕಾದ್ರೆ ಅದಕ್ಕಿಂತಲೂ ಮುಂಚೆ ಬಸವಣ್ಣನವರ ಮತ್ತು ಅಲ್ಲಮ ಪ್ರಭುದೇವರ ಕೆಲವು ವಚನಗಳನ್ನ ನಾವು ನೋಡ್ಬೇಕಾಗ್ತದೆ. ಮಹಾ ಮಹತ್ ಎನ್ನುವ ಶಬ್ದದ ಅರ್ಥ ಏನು ಅನ್ನೋದನ್ನ ಅಲ್ಲಮ ಪ್ರಭುದೇವರ ಒಂದು ವಚನದಲ್ಲಿ ನೋಡಿ ಹೇಗಿದೆ. ಅಣುವಿಂಗೆ ಅಣು, ಮಹತ್ತಿಂಗೆ ಮಹತ್ತು, ಅದರಲ್ಲಿ ಮರದೊಳಗಣ ಪತ್ರಫಲಗಳು ಕಾಲವಶದಲ್ಲಿ ತೋರುವಂತೆ ಹರನೊಳಗಣ ಲೀಲಾ ಪ್ರಕೃತಿ ಸ್ವಭಾವ ಹರಲೀಲಾವಶದಲ್ಲಿ ತೋರುವುದು. ಶಿವನೇ ಚೈತನ್ಯಾತ್ಮನು ಚಿತ್ ಸ್ವರೂಪನೆಂದು ಅರಿಯಬಲ್ಲಡೆ ಭಿನ್ನವೆಲ್ಲಿಯದೋ ಗುಹೇಶ್ವರ. ಮಹತ್ ಎಂದರೆ ಈ ವಚನದಲ್ಲಿ ಶಿವನ ಚೈತನ್ಯ. ಆ ಶಿವನೇ ಚೈತನ್ಯಾತ್ಮನು ಮತ್ತು ಚಿತ್ ಸ್ವರೂಪ ಎಂದು ಅರಿಯಬಲ್ಲಡೆ ಮಹತ್ತಿಗೆ ಮಹತ್ತಾದಂತಹ ಶಿವ ಚೈತನ್ಯ ಹರಲೀಲಾವಶದಲ್ಲಿ ಚಿತ್ ಸ್ವರೂಪನಾಗಿ ತೋರಿ ಬರುತ್ತದೆ. ಚಿತ್ ಸ್ವರೂಪ ಎಂದರೆ ನಮ್ಮ ಶಿವ ಸ್ವರೂಪ, ಆ ಮಹತ್ತು ನಮ್ಮ ಸ್ವರೂಪ. ಅದೇ ರೀತಿಯಲ್ಲಿ ಬಸವಣ್ಣನವರ ವಚನವನ್ನು ನೋಡಿದರೆ ಮಹತ್ ಎಂದರೆ ಲಿಂಗ ಅಂತ ಹೇಳ್ತಾರೆ ಬಸವಣ್ಣನವರು. 10,000 ಗೀತವ ಹಾಡಿ ಅರ್ಥವಿಟ್ಟಲ್ಲಿ ಫಲವೇನು, ಮುಟ್ಟುವ ತೆರನನು ಅರಿಯದನ್ನಕ್ಕ, ಕಟ್ಟಿದಡೇನು ಬಿಟ್ಟಡೇನು, ಮನವು ಲಿಂಗದಲ್ಲಿ ಮುಟ್ಟದನ್ನಕ್ಕ, ಮಾತಿನಲ್ಲೇ ಒಲಿಸಿ ಮಹತ್ತಪ್ಪ ಲಿಂಗವ ಕಂಡೆನೆಂಬ ಪಾತಕರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಮಹತ್ತಾಗಿರುವಂತಹ ಲಿಂಗವನ್ನ ಬರೀ ಮಾತಿನಲ್ಲೇ ಒಲಿಸಿ ಅನುಭವವಿಲ್ಲದೆ ನುಡಿಯುವಂತಹವರನ್ನ ಕಂಡರೆ ಅಂತಹವರನ್ನ ಕೂಡಲ ಸಂಗಮ ದೇವ ಮೆಚ್ಚುವುದಿಲ್ಲ ಎನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅಂದರೆ ಮಹತ್ ಎಂದರೆ ಲಿಂಗ ಎನ್ನುವ ಅರ್ಥದಲ್ಲಿ ಈ ವಚನದಲ್ಲಿ ಬಸವಣ್ಣನವರು ಮಹತ್ ಶಬ್ದವನ್ನ ಲಿಂಗ ಶಬ್ದಕ್ಕೆ ಸಮಾನಾಂತರವಾಗಿ ಉಪಯೋಗ ಮಾಡಿದ್ದಾರೆ. ಮತ್ತೊಂದು ವಚನ ನೋಡಿದರೆ, ಸ್ವಾಮಿ ನೀನು ಶಾಶ್ವತ ನೀನು, ಎತ್ತಿದೆ ಬಿರಿದ ಜಗವೆಲ್ಲವರಿಗೆಲು, ಮಹಾದೇವ ಮಹಾದೇವ ಇಲ್ಲಿಂದ ಮೇಲೆ ಶಬ್ದವಿಲ್ಲ, ಪಶುಪತಿ ಜಗಕ್ಕೆ ಏಕೋ ದೇವ, ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ಒಬ್ಬನೇ ದೇವ ಕೂಡಲ ಸಂಗಮ ದೇವ. ಆ ಮಹತ್ ಅದು ಶಿವ ಅಥವಾ ಲಿಂಗ. ಮಹಾದೇವ ಎಂದರೆ ಶಿವದೇವ ಅಥವಾ ಶಿವಲಿಂಗ ಅಥವಾ ಲಿಂಗದೇವ. ಹಾಗಾಗಿ ಮಹಾಮನೆ ಎಂದರೆ ಈ ವಚನಗಳಲ್ಲಿ ಮಹತ್ ಅಥವಾ ಮಹಾಶಬ್ದ ಶಿವ ಚೈತನ್ಯ ಅಥವಾ ಅನುಭಾವ ಎನ್ನುವ ಅರ್ಥದಲ್ಲಿ ಬಳಕೆಯಾಗಿದೆ. ಆದ್ದರಿಂದ ಮಹಾಮನೆ ಎಂದರೆ ಶಿವನ ಮನೆ ಅಥವಾ ಕೂಡಲ ಸಂಗಯ್ಯನ ಮಹಾಮನೆ. ಮಹಾಮನೆಯಲ್ಲಿ ಶಿವಭಕ್ತರು ಸೇರಿ ಶಿವಚಿಂತನೆ ಶಿವಾನುಭವ ಮಾಡುತ್ತಿದ್ದರಿಂದ ಶಿವಾನುಭವ ಗೋಷ್ಠಿ ಅಥವಾ ಅನುಭವ ಮಂಟಪ ಎನ್ನುವಂತಹ ಹೆಸರು ಮಹಾಮನೆಗೆ ಬಳಕೆಯಾಗೋದಕ್ಕೆ ಪ್ರಾರಂಭವಾಯಿತು. ಬಸವಣ್ಣನವರ ಮನೆ ಇತರರ ಮನೆಗಳಿಗಿಂತ ದೊಡ್ಡದಾಗಿರುವುದರಿಂದ ಗೌರವಕ್ಕಾಗಿ ಮಹಾಮನೆ ಅಂತ ಇಟ್ಟಂತ ಹೆಸರಲ್ಲ ಇದು. ಮಹಾಮನೆ ಎಂದರೆ ಶಿವನ ಮನೆ ಎನ್ನುವ ಅರ್ಥದಲ್ಲಿ ಅದು ಬಳಕೆಯಾಗಿದೆ ವಚನ ಸಾಹಿತ್ಯದಲ್ಲಿ. ಈ ಮಹಾಮನೆ ಅದೇ ರೀತಿಯಲ್ಲಿ ಇಡೀ ಜಗತ್ತೇ ಈ ಮರ್ತ್ಯಲೋಕ ಎಂಬುವುದು ಕರ್ತಾರನ ಕಮ್ಮಟ. ಈ ಕರ್ತಾರನ ಕಮ್ಮಟ, ಇಲ್ಲಿ ಬಂದವರು ಇದೊಂದು ಪರೀಕ್ಷೆಯ ಕಮ್ಮಟ. ಇಲ್ಲಿ ತನ್ನ ತಾನರಿತು ಒಳ್ಳೆಯ ರೀತಿಯಿಂದ ಇದ್ದು ಸಾರ್ಥಕವಾದ ಬದುಕನ್ನು ಬದುಕಿ ಶಿವ ಸ್ವರೂಪರೇ ಆಗಿ ಸ್ವಯಲಿಂಗವೇ ಆದವರು ಇಲ್ಲಿ ಸಂದ ಹಾಗೆ ಇಲ್ಲಿ ಸಲ್ಲುವವರು. ಅಂತಹ ಶರಣರು ಅಲ್ಲಿಯೂ ಸಲ್ಲುವರು. ಅಂದರೆ ಅಲ್ಲಿ ಇಲ್ಲಿ ಎನ್ನುವ ಭೇದವಿಲ್ಲ ಶರಣರಲ್ಲಿ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವವರು. ಅಂದರೆ ಪ್ರಾಮುಖ್ಯತೆ ಇರುವುದು ಇಲ್ಲಿ ಸಲ್ಲಬೇಕು ನಾವು. ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರು ಕೂಡಲ ಸಂಗಮ ದೇವ. ಅಲ್ಲಿ ಎಂದರೆ ಕೈಲಾಸ ಎನ್ನುವ ಭಾವದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರು ಮನೆ, ಕೆಮ್ಮನೆ ಮತ್ತು ಮಹಾಮನೆಗಳು ಎಂದರೆ ಏನು ಅನ್ನೋದನ್ನ ಈ ಒಂದು ವಚನದಲ್ಲಿ ನಮಗೆ ತಿಳಿಸಿದ್ದಾರೆ. ಅಯ್ಯ, ನಿಮ್ಮ ಶರಣರಲ್ಲದವರ ಮನೆ ಕೆಮ್ಮನೆ ಕಂಡಯ್ಯ, ನಿಮ್ಮ ಶರಣರ ಮನೆ ನೆರವೇನೆ ನೋಡ ಎನಗೆ. ಶರಣರಲ್ಲದವರ ಮನೆ ಕೆಮ್ಮನೆ ಅಂತ ಕರೀತಾ ಇದ್ದಾರೆ ಸಿದ್ದರಾಮೇಶ್ವರರು. ಶರಣರ ಮನೆ ನನಗೆ ನೆರಮನೆ, ಪಕ್ಕದ ಮನೆನೇ. ಆದರೆ ಶರಣರಲ್ಲದವರ ಮನೆ ಪಕ್ಕದಲ್ಲಿ ಇದ್ರೂ ಸಹಿತ ಅದು ನನಗೆ ಕೆಮ್ಮನೆ. ಬಸವಾದಿ ಶರಣರಿಗಿಂತಲೂ ಮುಂಚೆ
ಆಗಿ ಹೋದಂತಹ 64 ಪುರಾತನರಲ್ಲಿ ಸಿರಿಯಾಳ, ದೇವರ ದಾಸಿಮಯ್ಯ, ಸಿಂಧು ಬಲ್ಲಾಳ ಮತ್ತು ಗಂಗೆವಾಳಕರು ಇವರೆಲ್ಲರೂ ಲಿಂಗದ ಹೊಲಬನರಿಯದೆ ಮನೆಗಟ್ಟಿ ಬೇರೂರಿಗೆ ಹೋದರು, ಬೇರೆ ಕಡೆಗೆ ಹೋದರು ಅಂತ. ಹೊಲಬನರಿಯದೆ ದಾರಿ ತಪ್ಪಿದರು. ಸಿರಿಯಾಳ ಆತನು ಭಕ್ತಿಯನ್ನ ಮಾಡದ, ಆದರೆ ಆತನಿಗೆ ಇಲ್ಲಿನ ಮನೆ ಮಹಾಮನೆ ಆಗಲಿಲ್ಲ. ಆತ ಕೈಲಾಸಕ್ಕೆ ಹೋಗಬೇಕೆನ್ನುವ ಚತುರ್ವಿಧ ಫಲಪ್ರಾಪ್ತಿಗೆ ಒಳಗಾದ. ಸಾಲೋಕ್ಯ ಅಥವಾ ಕೈಲಾಸ ಎನ್ನುವಂತಹ ಊರಿಗೆ ಹೋಗಬೇಕು ಎಂದು ಮಾಡಿದಂತಹ ಭಕ್ತಿ ಆತನಿಗೆ ಶಿವ ಪ್ರತ್ಯಕ್ಷನಾಗಿ ಕೈಲಾಸಕ್ಕೆ ಕರ್ಕೊಂಡು ಹೋದ ಅಂತ ಪುರಾತನರ ಕಥೆಯಲ್ಲಿ ಬರ್ತದೆ. ದೇವರ ದಾಸಿಮಯ್ಯನು ಸಹಿತ ಭಕ್ತಿಯನ್ನ ಮಾಡಿ ವ್ಯವಹಾರವನ್ನ ಮಾಡಿ ಹೋದ. ಸಿಂಧು ಬಲ್ಲಾಳನು ಸಹಿತ ಮನೆಯನ್ನ ಕಟ್ಟಿ ಭಕ್ತಿಯನ್ನ ಮಾಡಿ ಕೈಕೂಲಿಕಾರನಾಗಿ ಹೋದ. ಗಂಗೆವಾಳಕರು ಮನೆ ಕಟ್ಟಿ ಲಿಂಗದ ಹೊಲವನ್ನು ಅರಿಯದೆ ಹೋದರು. ಇವರೆಲ್ಲರೂ ಭಕ್ತಿಯನ್ನ ಮಾಡಿದ್ರು, ಆದರೆ ಮಹದ್ವಸ್ತುವನ್ನು ಅರಿಯದೆ ಹೋದರು. ತನ್ನೊಳಗೆ ನೆಲದ ಮರೆಯ ನಿಧಾನದಂತೆ ಇರುವಂತಹ ಆ ಚೈತನ್ಯ ಶಿವಸ್ವರೂಪವನ್ನು ಅರಿಯದೆ ಹೋಗಿ ಬೇರೆ ಎಲ್ಲೋ ಇದೆ, ಶಿವ ಬೇರೆ ಎಲ್ಲೋ ಇದ್ದಾನೆ ಅನ್ನುವಂತಹ ಒಂದು ಭಾವಕ್ಕೆ ಒಳಗಾಗಿ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಹಿಜ್ಯ ಎಂಬ ಪದವಿಗೆ ಒಳಗಾದರು. ಆದರೆ ನಿಮ್ಮ ಸಂಗನ ಬಸವಣ್ಣ ಬಂದು ಕಲ್ಯಾಣದಲ್ಲಿ ಮನೆಯ ಕಟ್ಟಿದಡೆ ಮರ್ತ್ಯಲೋಕವೆಲ್ಲವೂ ಭಕ್ತಿ ಸಾಮ್ರಾಜ್ಯವಾಯಿತು. ಇದು ಎಂತಹ ಮನೆ ಅಂದ್ರೆ ಇದು ಮಹಾಮನೆ. ಈ ಮನೆಗೆ ತಲೆವಾಗಿ ಹೊಕ್ಕವರೆಲ್ಲರೂ ನಿಜಲಿಂಗ ಫಲವು ಪಡೆದರು. ಅವರು ಚತುರ್ವಿಧ ಫಲಕ್ಕೆ ಹೋಗಲಿಲ್ಲ. ಇಲ್ಲೇ ತಾವೇ ತಮ್ಮ ಸತ್ಯದ ನಿಲುವನ್ನ ಅರಿತುಕೊಂಡು ಆ ನಿಜಲಿಂಗದ ಫಲ ಅಂದ್ರೆ ಅರಿವು, ಆಚಾರ, ಅನುಭವವನ್ನ ಇಲ್ಲಿಯೇ ಪಡೆದು ಇಲ್ಲಿಯೇ ಸ್ವಯಲಿಂಗಿಗಳಾದರು. ಆದ್ದರಿಂದ ಆ ಗ್ರಹವ ನೋಡಬೇಕೆಂದು ನಾನು ಹಲವು ಕಾಲ ತಪಸ್ಸಿದ್ದೆನು. ಎಷ್ಟೋ ದಿವಸಗಳಿಂದ ನಾನು ಹೋಗಬೇಕು ಆ ಗ್ರಹಕ್ಕೆ, ಆ ಬಸವಣ್ಣನವರ ಮನೆಗೆ ಹೋಗಬೇಕು ಅಂತ ನಾನು ಕಾಯ್ಕೊಂಡಿದ್ದೆ. ಕಪಿಲ ಸಿದ್ಧ ಮಲ್ಲಿನಾಥ, ನಿಮ್ಮ ಶರಣ ಸಂಗನ ಬಸವಣ್ಣನ ಮಹಾಮನೆಗೆ ನಮೋ ನಮೋ ಎಂದು ಬದುಕಿದೆನು. ಅಂತಹ ಶರಣ ಸಂಗನ ಬಸವಣ್ಣನ ಮಹಾಮನೆಗೆ ಅಲ್ಲಮ ಪ್ರಭುದೇವರ ಜೊತೆಗೂಡಿ ಬಂದಂತಹ ಸಿದ್ದರಾಮೇಶ್ವರರು ನಮೋ ನಮೋ ಎಂದು ಬದುಕಿದೆನು ಅಂತ ಹೇಳ್ತಾರೆ. ಬದುಕಿದೆನು ಅಂದ್ರೆ ಹುಟ್ಟು ಮತ್ತು ಸಾವು ಇವೆರಡನ್ನ ಮೀರಿ ನಾನು ಚೈತನ್ಯ ಸ್ವರೂಪನು, ನಾನು ಅಯೋನಿ ಸಂಭವ ಕಪಿಲಸಿದ್ಧ ಮಲ್ಲಿನಾಥ, ಅದು ನನ್ನ ಸ್ವರೂಪ ಎಂದು ತಿಳಿದಾಗ ಸಮಾಧಾನವಾಗಿ ನಾನು ಬದುಕಿದೆನು ಎನ್ನುವ ಉದ್ಗಾರ ಬರ್ತದೆ. ಭಕ್ತರು ಇರುವಂತಹ ಸ್ಥಳಕ್ಕೆ ಆಗಿನ ಕಾಲದಲ್ಲಿ ಮತ್ತು ಈಗಲೂ ಸಹ ಮನೆ ಅಂತ ಕರಿತೀವಿ. ಭವಿಗಳು ಇರುವ ಸ್ಥಳಕ್ಕೆ ಕೆಮ್ಮನೆ ಅಂತ ಕರೀತಾರೆ. ಮತ್ತು ಅರಿವೇ ಗುರುವಾದ ಬಸವಣ್ಣನವರ ಮನೆ, ಅದಕ್ಕೆ ಆಗ ಅರಿವಿನ ಮನೆ ಅಂತಲೂ ಸಹಿತ ಕರಿತಾ ಇದ್ರು. ಅರಿವಿನ ಮನೆ, ಮಹಾಮನೆ, ಸಂಗನ ಬಸವಣ್ಣನ ಮಹಾಮನೆ, ಕೂಡಲ ಸಂಗಯ್ಯನ ಮಹಾಮನೆ, ಇಂಥ ಅನೇಕ ಹೆಸರುಗಳಿಂದ ಕರಿತಾ ಇದ್ರು. ಇದು ನಿಜಲಿಂಗ ಫಲವನ್ನ ಪಡೆಯುವ ಬಗೆ. ಆದರೆ ಅಲ್ಲಿದೆ ನಮ್ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ ಎನ್ನುವ ಪುರಂದರದಾಸರು ಇಹಲೋಕವನ್ನ, ಈ ಕರ್ತಾರನ ಕಮ್ಮಟವನ್ನ ಸುಮ್ಮನೆ ಅಂತ ಕರೀತಾರೆ. ಅಂದ್ರೆ ಅವರಿಗೆ ಅವರ ನಿಜವಾದ ಮನೆ ಇರುವುದು ಅಲ್ಲಿ, ಅಂದರೆ ವೈಕುಂಠದಲ್ಲಿ. ಇಲ್ಲಿಗೆ ಬಂದಿರುವುದು ಸುಮ್ಮನೆ. ಮತ್ತು ಈ ಲೋಕವನ್ನು ದಾಸರು ಹೇಳ್ತಾರೆ, ಕದ ಬಾಗಿಲು ಇರಿಸಿಹ ಕಳ್ಳ ಮನೆ ಇದು, ಮುದದಿಂದ ಲೋಲಾಡೋ ಸುಳ್ಳು ಮನೆ, ಇದಿರಾಗಿ ವೈಕುಂಠವಾಸ ಮಾಡುವಂತ ಪದ್ಮನಾಭನ ದಿವ್ಯ ಬದುಕು ಮನೆ. ಈ ಕರ್ತಾರನ ಕಮ್ಮಟವನ್ನ ಸುಳ್ಳು ಮನೆ ಎನ್ನುವುದು ದ್ವೈತ ಭಕ್ತಿಯಲ್ಲಿ ಇರುವಂತಹ ದಾಸರಿಗೆ ಅದು ಸಹಜ. ಏಕೆಂದ್ರೆ ದೇವರು ಈ ಲೋಕದಲ್ಲಿ ಇಲ್ಲ, ಇಲ್ಲಿ ಕೇವಲ ಅವತಾರವನ್ನ ಎತ್ತುತ್ತಾನೆ. ಬಂದು ಇಲ್ಲಿ ಕೆಲವು ಕಾಲ ಇದ್ದು ಇಲ್ಲಿನ ಸೋಕಾಲ್ಡ್ ಕೆಲವು ಸಮಸ್ಯೆಗಳು ಅವುಗಳನ್ನು ಪರಿಹರಿಸಿ ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ತಾನೆ ಅನ್ನುವಂತಹ ಭಾವದಲ್ಲಿ ಬರೆದಂತಹದ್ದಿದು. ಆ ದೇವ ಯಾವ ರೀತಿಯಲ್ಲಿ ಸುಮ್ಮನೆ ಬಂದು ಹೋಗ್ತಾನೋ ಅದೇ ರೀತಿಯಲ್ಲಿ ದಾಸರು ಸಹಿತ ಇದನ್ನ ಸುಮ್ಮನೆ ಅಂತ ಕರೀತಾರೆ. ಆದರೆ ಬಸವಾದಿ ಶರಣರಿಗೆ ಇಲ್ಲಿ ಬರುವುದು ಸುಮ್ಮನೆ ಅಲ್ಲ, ಇದು ಕರ್ತಾರನ ಕಮ್ಮಟ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ.
ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ. ಬಸವಾದಿ ಶರಣರದು ತಮ್ಮ ಸ್ವಂತ ಅನುಭವದ ಮೇಲೆ ಕಂಡುಕೊಂಡಂತಹ ಸತ್ಯದ ಮಾತುಗಳಿವು. ಅಲ್ಲಿರುವುದು ದ್ವೈತ ಸಿದ್ಧಾಂತದ ಮಾತುಗಳು. ಬಸವಾದಿ ಶರಣರು ಯಾವುದೇ ಸಿದ್ಧಾಂತಗಳನ್ನು ಹೇಳಿದವರಲ್ಲ. ದ್ವೈತವ ನುಡಿಯರು ಅಂತ ಹೇಳ್ತಾರೆ. ಮತ್ತೆ ಬರಿಯ ಮಾತಿನ ಮಾಲೆಯಲ್ಲೇನುವುದು ಅಂತ ಬಸವಣ್ಣವರು ಹೇಳ್ತಾರೆ ಒಂದು ವಚನದಲ್ಲಿ. ಮತ್ತೆ ಅದ್ವೈತವ ನುಡಿದು ಅಹಂಕಾರಿಯಾದಿನಯ್ಯ, ಶೂನ್ಯವ ನುಡಿದು ಸುಖ ದುಃಖಕ್ಕೆ ಗುರಿಯಾದಿನಯ್ಯ, ಬ್ರಹ್ಮವ ನುಡಿದು ಭ್ರಮಿತಕ್ಕೆ ಒಳಗಾದಿನಯ್ಯ. ಗುಹೇಶ್ವರ ನಿಮ್ಮ ಶರಣ ಸಂಗನ ಬಸವಣ್ಣನ ಶ್ರೀಪಾದವ ಕಂಡು ಸದ್ಭಕ್ತನಾದಿನಯ್ಯ ಅಂತ ಅಲ್ಲಮಪ್ರಭುದೇವರು ಹೇಳ್ತಾರೆ. ಬಸವಣ್ಣನವರು ಸತ್ಯವನ್ನು ಕೊಂಡು ಸತ್ಯದಲ್ಲಿ ಇದ್ದಂತಹವರು ಸತ್ಯ ಶರಣರು. ಇದುವರೆಗೆ ನೋಡಿದಂತಹ ವಚನಗಳಿಂದ ನಮಗೆ ಗೊತ್ತಾಗಿರುವುದೇನೆಂದರೆ, ಮಹಾಮನೆ ಅಂದರೆ ಅನುಭವ ಮಂಟಪ, ಶಿವಮನೆ ಅನುಭವ ಗೋಷ್ಠಿ ನಡೆಯುವಂತಹ ಸ್ಥಳ, ಬಸವಣ್ಣನವರ ಅರಿವಿನ ಮನೆ ಅಂತ ಗೊತ್ತಾಯಿತು. ನಿಮ್ಮ ಮೊದಲನೆಯ ಅನಿಸಿಕೆಯ ಕೊನೆಯ ಭಾಗದಲ್ಲಿ ನೀವು ಹೇಳ್ತೀರಿ, ಶಿವಶರಣರು ಖಂಡಿತಕ್ಕೂ ಆ ಕಾಲಕ್ಕೆ ಹೇಗೊಂದು ಮಂಟಪ ಕಟ್ಟಿರಲಿಲ್ಲ. ಈ ನಿಮ್ಮ ಅನಿಸಿಕೆಯನ್ನು ಇಲ್ಲಿ ನಾವು ತಪ್ಪು ಅಂತ ತೋರಿಸಿಕೊಡ್ತೇವೆ. ನೋಡಿ, ಬಸವಣ್ಣನವರು ಸ್ವತಃ ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ, ಕರ್ತ ನಟ್ಟಿದಡೆ ಮರ್ತ್ಯದಲ್ಲಿ ಮಹಾಮನೆಯ ಕಟ್ಟಿದೆ, ಸತ್ಯ ಶರಣರಿಗೆ ತೊತ್ತು ಭೃತ್ಯನಾಗಿ ಸವಿದು ಬದುಕಿದೆನು, ಕರ್ತನ ಬೆಸನು ಮತ್ತೆ ಬರಲೆಂದು ಅಟ್ಟಿದಡೆ ಕೂಡಲ ಸಂಗಮ ದೇವರ ನಿರೂಪಕ್ಕೆ ಮಹಾಪ್ರಸಾದವೆಂದೆನು. ಕರ್ತ ಕಳಿಸಿಕೊಟ್ರೆ ಮರ್ತ್ಯದಲ್ಲಿ ಮಹಾಮನೆಯನ್ನ ಕಟ್ಟಿದೆ ಅಂತ ಬಸವಣ್ಣನವರು ಸ್ವಯಂವಾಗಿ ಹೇಳ್ತಾ ಇದ್ದಾರೆ. ಮಹಾಮನೆ ಕಟ್ಟಿದೆ ಅಂದ್ರೆ ಅನುಭವ ಮಂಟಪ ಕಟ್ಟಿದೆ ಅಂತಾನೆ ಅರ್ಥ. ಅಂತಹ ಕಟ್ಟಿದಂತಹ ಮಹಾಮನೆಯಲ್ಲಿ ಏನ್ ಮಾಡ್ತಾ ಇದ್ರು ಬಸವಣ್ಣನವರು ಅಂತಂದ್ರೆ, ಕೂಡಲ ಸಂಗಮ ದೇವಯ್ಯ, ನೋಡಿ 2ನೇ ವಚನದ ಕೊನೆಯ ಸಾಲು, ಕೂಡಲ ಸಂಗಮ ದೇವಯ್ಯ ನಿಮ್ಮ ಮಹಾಮನೆಯಲ್ಲಿ ಮಡಿವಾಳನೂ ನಾನು ಕೂಡಿ ಸುಖದಲ್ಲಿ ಇದ್ದೆವಯ್ಯ. ಮಡಿವಾಳ ಮಾಚಿದೇವರು ಮತ್ತು ಬಸವಣ್ಣನವರು ಅಲ್ಲಿ ಇಬ್ಬರು ಶಿವಾನುಭವ ಗೋಷ್ಠಿಯನ್ನ ಮಾಡುತ್ತಾ ಸುಖದಲ್ಲಿ ಇದ್ರು ಅಂತ. ಅಂತಹ ಮಡಿವಾಳ ಮಾಚಿದೇವರ ಬಗ್ಗೆ ಹೇಳ್ತಾರೆ ಬಸವಣ್ಣನವರು. ಹೆಂಗಿದ್ರು ಮಡಿವಾಳ ಮಾಚಿದೇವರು ಅಂದ್ರೆ, ಕಲ್ಪಿತವ ಕಳೆದ ಅಕಲ್ಪಿತವ ತುಳುಹಿದ, ಮನವ ಮಾಣಿಸಿ ಘನವ ನೆಲೆಗೊಳಿಸಿದ, ತನುವ ಕೆಡಿಸಿ ಅನುವ ಸ್ಥಾಪ್ಯವ ಮಾಡಿದ, ಅಂತರಂಗದಲ್ಲಿ ಮಹಾಜ್ಞಾನವ ತುಂಬಿದ, ಬಹಿರಂಗದಲ್ಲಿ ಸದಾಚಾರವ ನೆಲೆಗೊಳಿಸಿದ, ನಿಮ್ಮ ನಿಲುವನು ಎನಗೆ ಒರೆದೊರೆದು ಹೇಳಿ ತೋರಿಸಿ, ಎನ್ನ ನಿಮ್ಮ ಶ್ರೀಪಾದಕ್ಕೆ ಯೋಗ್ಯನ ಮಾಡಿದ ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮಹಾಮನೆಯಲ್ಲಿ ಮಡಿವಾಳನು ನಾನು ಕೂಡಿ ಸುಖದಲ್ಲಿ ಇದ್ದೇವಯ್ಯ. ಹೀಗೆ ಬಸವಣ್ಣನವರು, ಮಡಿವಾಳ ಮಾಚಿದೇವರು, ಚನ್ನಬಸವಣ್ಣನವರು ಮತ್ತಿತರ ಶರಣರು ಕೆಲ ಕಾಲ ಮಹಾಮನೆಯಲ್ಲಿ ಅನುಭವ ಗೋಷ್ಠಿ, ಕೆಲ ಕಾಲ ಶಿವಾನುಭವ ಗೋಷ್ಠಿ, ತನ್ನತಾನರಿಯುವುದು, ಅಂತರಂಗದಲ್ಲಿ ಅರಿವಿನ ಮಹಾಜ್ಞಾನ, ಬಹಿರಂಗದಲ್ಲಿ ಆ ಅರಿವೇ ಸದಾಚಾರವಾಗಿ ನೆಲೆಗೊಳ್ಳುವಂತಹದ್ದು, ಇದೆಲ್ಲವನ್ನ ಅವರು ಅನುಭವದಿಂದ ಕಂಡುಕೊಂಡು ಆನಂದದಿಂದ ಇದ್ರು ಮಹಾಮನೆಯಲ್ಲಿ. ಮುಂದೆ ಅಲ್ಲಮ ಪ್ರಭುದೇವರು ಆ ಮಹಾಮನೆಗೆ ಬರ್ತಾರೆ. ಬಂದಂತಹ ಅಲ್ಲಮ ಪ್ರಭುದೇವರು ಅವ್ರು ಹೇಗಿದ್ರು, ಏನ್ ಮಾಡಿದ್ರು ಅನ್ನೋದನ್ನ ಬಸವಣ್ಣವರು 3ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ. ಕಾಲಿಲ್ಲದೆ ನಡೆವನು, ಕೈಯಿಲ್ಲದೆ ಹಿಡಿವನು, ಕಣ್ಣಿಲ್ಲದೆ ನೋಡುವನು ಸಹಜವಾಗಿ, ಮೈಯಿಲ್ಲದ ಬಣ್ಣ ಮಥನವಿಲ್ಲದ ಕೂಟ, ಸೈವೆರಗಾಗಿ ಸಿಡಿಯ ಮೇಲೆ ಒಡಲು ತನ್ನನರಿಯದು, ಒಡಲು ತಾನರಿಯನು, ಬಿಡದೆ ಎನ್ನ ಬೆಂಬತ್ತಿ ಬಂದ ಪರಿಯ ನೋಡ, ಜಡವಿಡಿದ ಎನ್ನ ಕಾಯದ ಕಳವಳವ ತಿಳುಹಲೆಂದು ಅಡಿಗಡಿಗೆ ಅನುಭವವ ತೋರುತ್ತಲಿದ್ದಾನೆ. ಅಲ್ಲಮ ಪ್ರಭುದೇವರು ಅಡಿಗಡಿಗೆ ಅನುಭವವನ್ನ ತೋರುತ್ತಲಿದ್ದರು. ಅವರು ಅನುಭವಿ ಅಲ್ಲಮ ಪ್ರಭುದೇವರು. ಅಂತಹ ಅನುಭವಿ ಅಲ್ಲಮ ಪ್ರಭುದೇವರನ್ನ ಕಂಡುಕೊಂಡು ಬಸವಣ್ಣನವರ ಜಡವಿಡಿದ ಕಾಯದ ಕಳವಳ ಕಳೆದೋಯ್ತು. ಆತ ಹೆಂಗಿದ್ದಾನಂದ್ರೆ, ಅಲ್ಲಮ ಪ್ರಭುದೇವರು ಕುಳ್ಳಿತ್ತ ಎಡೆಯಲ್ಲಿ ಕುಂಟ, ನಿಂದಿದ್ದ ಎಡೆಯಲ್ಲಿ ಹೆಳವ, ಎಲ್ಲಿ ನೋಡಿದಳಲ್ಲಿ ಪರಿಪೂರ್ಣನು.
ಮೆಲ್ಲ ಮೆಲ್ಲನೆ ಒಳಗನರಿ ತೋರುತ್ತಾ ಇದ್ದಾನೆ. ಬಲ್ಲವರೆಲ್ಲ ಬದುಕಿ ಎಂದು ಜಲ್ಲರಿಯ ಮೇಲೊಂದು ಬೆಳುಗಡೆಯ ಹಿಡಿದು ಬಲ್ಲಿದ ನಾನೆಯೇ ತಡೆದು ನಿಲ್ಲಿಸಬಲ್ಲನು. ಕೂಡಲ ಸಂಗಮ ದೇವರ ಮಹಾಮನೆಯಲ್ಲಿ ಪ್ರಭುದೇವರ ಮೊರೆ ಹೊಕ್ಕು ಬದುಕಿದೆನು. ಕೂಡಲ ಸಂಗಮ ದೇವರ ಮಹಾಮನೆ ಅಂದರೆ ಬಸವಣ್ಣನವರ ಮಹಾಮನೆಗೆ ಬಂದಂತಹ ಪ್ರಭುದೇವರು. ಅಲ್ಲಿ ಅನುಭಾವ ಮತ್ತು ಅನುಭಾವದ ಸಹಜ ಸ್ಥಿತಿಯಲ್ಲಿ ಅವರು ಯಾವ ರೀತಿ ಇದ್ರೂ ಪರಿಪೂರ್ಣವಾಗಿ ಅನ್ನೋದನ್ನ ಕಂಡಂತಹ ಬಸವಣ್ಣನವರು ಅಂತಹ ಪ್ರಭುದೇವರ ಮೊರೆಯನ್ನು ಹೊಕ್ಕಿ ಬದುಕಿದೆನು ಅಂತ ವಿನಯಮೂರ್ತಿ ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾರೆ. ನೋಡಿ, ಬಸವಣ್ಣನವರು ಸ್ವಯಂ ತನ್ನ ತಾನರಿದಂತಹ ಅರಿವೇ ಗುರುವಾಗಿ, ಆಚಾರವೇ ಲಿಂಗವಾಗಿ, ಅನುಭವವೇ ಜಂಗಮವಾಗಿ, ಪರಿಣಾಮವೇ ಪ್ರಸಾದವಾದಂತಹ ಮಹಾಶರಣ ಬಸವಣ್ಣ. ಆತನ ನಡೆ ನುಡಿಯೇ ಪಾದೋದಕ. ಈ ರೀತಿಯಲ್ಲಿ ಭಕ್ತನಾದ ಬಸವಣ್ಣನವರಿಗೆ 5 ಮುಖಗಳು: ಗುರು, ಲಿಂಗ, ಜಂಗಮ, ಪ್ರಸಾದ, ಪಾದೋದಕ. 5 ಡೈಮೆನ್ಷನ್ಸ್ ಆಫ್ ದ ಭಕ್ತಿ. ಬಸವಣ್ಣನವರ 5 ಮುಖಗಳು. ಆದರೆ ಬೇರೆಡೆಯಲ್ಲಿ ಅನುಭವವನ್ನು ಕಂಡಂತಹ ಬಸವಣ್ಣನವರು ಅದನ್ನ ನೋಡಿ ಗೌರವಿಸ್ತಾರೆ. ಅವರಿಗೂ ಸಹಿತ ತಮ್ಮಂತೆಯೇ ಆದ ಅನುಭವವನ್ನು ಕಂಡು ಖುಷಿ ಪಡ್ತಾರೆ. ಅವರಲ್ಲಿನ ಅರಿವು, ಆಚಾರ, ಅನುಭವದ ಪ್ರಕಟಣೆಯನ್ನ ಕಂಡು ಖುಷಿ ಪಡ್ತಾರೆ. ಇದನ್ನ ನೋಡಿ ನಾನು ಕಲಿತೆ ಅಂತ. ಎಲ್ಲರಿಂದಲೂ ನಾನು ಕಲಿತೀನಿ ಅನ್ನುವಂತಹ ಬಸವಣ್ಣನವರ ಭಾವ. ಭಕ್ತಿ ಇಲ್ಲದ ಬಡವ ನಾನಯ್ಯ, ಎಲ್ಲರಲ್ಲೂ ಒಂದೊಂದು ಬೇಡಿದೆ, ಎಲ್ಲರೂ ಭಕ್ತಿ ಭಿಕ್ಷೆಯ ನಿಕ್ಕಿದ ಕಾರಣ ಎನ್ನ ಪಾತ್ರೆ ತುಂಬಿತ್ತು ಎನ್ನುವಂತಹ ಸದ್ವಿನಯದ ಭಾವ ಬಸವಣ್ಣನವರದು. ಅದಕ್ಕಾಗಿ ಅವರು ಎಲ್ಲೆಲ್ಲಿ ಅನುಭವವನ್ನು ಕಾಣ್ತಾರೋ ಅಲ್ಲೆಲ್ಲಿ ಅವರ ಜೊತೆಗೆ ಅವರಲ್ಲಿ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದು ಅವರೊಡನೆ ಒಂದಾಗ್ತಾರೆ. ಇದು ಮಹಾಮನೆಯಲ್ಲಿ ಪ್ರತಿ ದಿವಸ ನಡೀತಾ ಇತ್ತು. ಬೇರೆ ಬೇರೆ ಕಡೆಯಿಂದ ಬಂದಂತಹ ಶರಣರ ಜೊತೆಗೆ ಬಸವಣ್ಣನವರ ಅನುಭವ. ಇನ್ನೂ ಕೆಲವು ವಚನಗಳಿವೆ ಬಸವಣ್ಣನವರ ಮಹಾಮನೆಯ ಬಗ್ಗೆ. ಬಸವಣ್ಣನವರ ಮಹಾಮನೆಯಲ್ಲಿ ಮಾದಾರ ಚೆನ್ನಯ್ಯನವರು ಹೇಳ್ತಾರೆ. ಮುಂದಿನ ವಚನದಲ್ಲಿ ಬಸವಣ್ಣವರು ಹೇಳ್ತಾರೆ, ಹೊಲೆಯ ಹೊಲಬಿಗನಾದಡೆ ಅವನ ಹೊರೆಯಲಿಪ್ಪುದು ಲೇಸು ಕಂಡಯ್ಯ, ಹೊಲಬುಗೆಡದೆ ಲಿಂಗ ಶರಣೆನ್ನಿರಯ್ಯ, ಹೊಲಬುಗೆಡಬೇಡ ಶಿವಶರಣೆನ್ನಿರಯ್ಯ, ನಮ್ಮ ಕೂಡಲ ಸಂಗನ ಮಹಾಮನೆಯಲು ಮಾದಾರ ಚೆನ್ನಯ್ಯ ಹೊಲಬಿಗನಯ್ಯ. ಬಸವಣ್ಣನವರ ಮಹಾಮನೆಯಲ್ಲಿ ಮಾದಾರ ಚೆನ್ನಯ್ಯನವರು ಸಹಿತ ಇದ್ದರು ಅನ್ನುವುದು ಈ ವಚನದಿಂದ ಗೊತ್ತಾಗ್ತದೆ. ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಮಾದಾರ ಚೆನ್ನಯ್ಯನವರು ಭಾಗವಹಿಸ್ತಾ ಇದ್ರು. ಇಲ್ಲಿಗೆ ಪ್ರೂಫ್. ಇನ್ನು ಅನೇಕ ವಚನಗಳಿವೆ ಬಸವಣ್ಣನವರು ಮಹಾಮನೆ ಬಗ್ಗೆ ಹೇಳಿದುದು. ಅವೆಲ್ಲವುಗಳನ್ನ ನೀವು ಪುನರಾವಲೋಕನ ಮಾಡಿ ನೋಡಿ. ಆ ಎಲ್ಲ ವಚನಗಳನ್ನ ನೀವು ಸಹ ಸ್ವಲ್ಪ ಪುನರಾವಲೋಕನ ಮಾಡಿ ಮಹಾಮನೆಯಲ್ಲಿ ಏನೇನು ಆಗ್ತಾ ಇತ್ತು, ಅನುಭವ ಮಂಟಪದಲ್ಲಿ ಏನೇನು ಚರ್ಚೆ ಮಾಡ್ತಾ ಇದ್ರು ಅನ್ನೋದನ್ನ ತಿಳಿದುಕೊಳ್ಬಹುದು. ಬಸವಣ್ಣನವರು ಮರ್ತ್ಯದಲ್ಲಿ ಮಹಾಮನೆಯನ್ನು ಕಟ್ಟಿದೆ ಅಂತ ಹೇಳ್ತಾರೆ. ಕಟ್ಟಿ ಏನ್ ಮಾಡಿದ್ರು ಅನ್ನೋದನ್ನ ಅಲ್ಲಮಪ್ರಭುದೇವರು ಈ ವಚನದಲ್ಲಿ ಹೇಳ್ತಾರೆ. ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದ ನಯ್ಯ ಬಸವಣ್ಣನ. ಆ ಬಸವಣ್ಣ ಬಂದು ಕಲ್ಯಾಣವೆಂಬ ಶಿವಪುರವ ಕೈಲಾಸವ ಮಾಡಿ, ರುದ್ರಗಣ ಪ್ರಮಥ ಗಣಗಳೆಲ್ಲರ ಹಿಡಿತಂದು ಅಸಂಖ್ಯಾತರೆಂದು ಹೆಸರಿಟ್ಟು ಕರೆದು, ಭಕ್ತಿಯ ಕುಳಸ್ಥಳವ ಶ್ರುತ ದೃಷ್ಟ ಪವಾಡದಿಂದ ಮೆರೆದು ತೋರಿ, ಜಗವರಿಯಲು ಶಿವಾಚಾರದ ಧ್ವಜವನೆತ್ತಿಸಿ, ಮರ್ತ್ಯಲೋಕ ಶಿವಲೋಕ ಎರಡಕ್ಕೂ ನಿಚ್ಚಣಿಗೆಯಾದನು. ಆ ಶಿವಶರಣನ ಮನೆಯೊಳಗಿಪ್ಪ ಶಿವಗಣಗಳ ತಿಂಥಿಣಿಯ ಕಂಡು, ಎನ್ನ ಮನವುಬ್ಬಿ ಓಲಾಡುತ್ತಿದ್ದೇನಯ್ಯ. ನಮ್ಮ ಗುಹೇಶ್ವರನ ಶರಣ ಸಂಗನ ಬಸವಣ್ಣನ ದಾಸೋಹದ
ಘನವನೇನೆಂದೆನಬಹುದು ನೋಡ ಸಿದ್ದರಾಮಯ್ಯ. ಇನ್ನೊಂದು ವಚನದಲ್ಲಿ ಅಲ್ಲಮಪ್ರಭುದೇವರು ಬಸವಣ್ಣನವರ ಮಹಾಮನೆ ಹೇಳ್ತಾರೆ. ಆದಿಯ ಲಿಂಗವ ಮೇದಿನಿಗೆ ತಂದು ಮರ್ತ್ಯಲೋಕದಲ್ಲಿ ಮಹಾಮನೆಯ ಕಟ್ಟಿದನಯ್ಯ ಸಂಗನ ಬಸವಣ್ಣನು. ಆ ಮನೆಯ ನೋಡಲೆಂದು ಹೋದಡೆ ಆ ಗ್ರಹ ಹೋಗದ ಮುನ್ನವೇ ಎನ್ನ ನುಂಗಿತ್ತಯ್ಯ. ಅದಕ್ಕೆ ಕಂಬ ಒಂದು ತೊಲೆ 6, ಜಂತವೆಲೆಗೆ 36. ಪ್ರಮಥಗಣಗಳೆಲ್ಲರೂ ಆತನ ಒಕ್ಕುದ ಕೊಳಲೆಂದು ಬಂದು ಆ ಮನೆಯ ಹೊಕ್ಕು ನಿಶ್ಚಿಂತ ನಿವಾಸಿಗಳಾದರು. ಗುಹೇಶ್ವರನ ಶರಣ ಸಂಗನ ಬಸವಣ್ಣನ ಮಹಾಮನೆಯ ಕಂಡು ಧನ್ಯನಾದೆನು ಕಾಣ ಸಿದ್ದರಾಮಯ್ಯ. ಇನ್ನೊಂದು ವಚನದಲ್ಲಿ ಅಲ್ಲಮಪ್ರಭುದೇವರು ಬಸವಣ್ಣನವರ ಮಹಾಮನೆ ಹೇಗಿತ್ತು ಅದನ್ನು ನಾನು ಕಂಡೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಮಪ್ರಭುದೇವರಂತೂ ಸುಳ್ಳು ಹೇಳಕ್ ಸಾಧ್ಯ ಇಲ್ವಲ್ಲ. ಮತ್ತು ಈ ವಚನಗಳು ಯಾವುವು ಸಹಿತ ಶೂನ್ಯ ಸಂಪಾದನೆಯಲ್ಲಿ ಹುಡುಕಿದರೂ ಸಿಗೋದಿಲ್ಲ. ಶೂನ್ಯ ಸಂಪಾದನೆಕಾರರ ಸೃಷ್ಟಿಯಲ್ಲ. ಇವು 12ನೇ ಶತಮಾನದ ಬಸವ, ಅಲ್ಲಮ, ಚನ್ನಬಸವ, ಸಿದ್ದರಾಮ, ಅಕ್ಕ ಮಹಾದೇವಿ ಮೊದಲಾದ ಶರಣರು ಸ್ವತಂತ್ರವಾಗಿ ಬರೆದಂತಹ ವಚನಗಳು. ಬಸವಣ್ಣನವರ ಜೊತೆಯಲ್ಲಿಯೇ ಇದ್ದಂತಹ ಚನ್ನಬಸವಣ್ಣನವರು ಬಸವಣ್ಣ ಮಹಾಮನೆಯನ್ನು ಕಟ್ಟಿ ಏನ್ ಮಾಡಿದ್ರು ಅನ್ನೋದನ್ನ ಈ ವಚನದಲ್ಲಿ ಹೇಳ್ತಾರೆ. ಬಸವಣ್ಣ ಮರ್ತ್ಯಲೋಕಕ್ಕೆ ಬಂದು ಮಹಾಮನೆಯ ಕಟ್ಟಿ ಭಕ್ತಿ ಜ್ಞಾನವೆಂಬ ಜ್ಯೋತಿಯನ್ನು ಎತ್ತಿ ತೋರಲು ಸುಜ್ಞಾನವೆಂಬ ಪ್ರಭೆ ಪಸರಿಸಿತಯ್ಯ ಜಗದೊಳಗೆ. ಬೆಳಗಿನುಳು ತಿಳಿದು ನೋಡಿ ಹರಿದಿದ್ದ ಶಿವಗಣಗಳೆಲ್ಲ ನೆರೆದು ಕೂಡಿತಯ್ಯ. ಕೂಡಲ ಚನ್ನ ಸಂಗಮ ದೇವ ನಿಮ್ಮ ಶರಣ ಬಸವಣ್ಣನ ಕೃಪೆಯಿಂದ ಪ್ರಭುದೇವರ ನಿಜವನರಿದು ನಿಶ್ಚಿಂತರಾದರಯ್ಯ ಶಿವಗಣಗಳೆಲ್ಲರು. ನೀಲಾಂಬಿಕಾ ತಾಯಿ, ಬಸವಣ್ಣನವರು, ಅಲ್ಲಮಪ್ರಭುದೇವರು, ಚನ್ನಬಸವಣ್ಣನವರು, ಸಿದ್ದರಾಮೇಶ್ವರರು ಇವರ ವಚನಗಳಿಂದ ನಮಗೆ ತಿಳಿದು ಬರುವುದೇನೆಂದರೆ, ಬಸವ ಕಲ್ಯಾಣದಲ್ಲಿ ಬಸವಣ್ಣನವರು ತಮ್ಮ ಮನೆಯನ್ನೇ ಅರಿವಿನ ಮನೆಯಾಗಿ, ಮಹಾಮನೆಯಾಗಿ, ಅನುಭವ ಮಂಟಪವಾಗಿ ಪರಿವರ್ತಿಸಿದ್ದರು. ಅದಾದ ನಂತರ ಬಸವಣ್ಣನವರ ಮನೆಯ ಪಕ್ಕದಲ್ಲೇ ಅಥವಾ ಬಸವಣ್ಣನವರ ಮನೆಯ ವಠಾರದಲ್ಲಿಯೇ ಅನುಭವ ಮಂಟಪ ಎನ್ನುವಂತಹ ಒಂದು ಭೌತಿಕ ಕಟ್ಟಡ ಇರುವುದು ಈ ವಚನಗಳ ಆಧಾರದೊಂದಿಗೆ ಸಿದ್ಧವಾಗ್ತದೆ. ತಾವು ಹೇಳಿದ ಹಾಗೆ ನಾವು ವಚನಗಳನ್ನು ಪುನರಾವಲೋಕನವನ್ನು ಮಾಡಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಇತ್ತು, ಅಲ್ಲಿ ಇಂಥ ಚರ್ಚೆ ಆಯಿತು ಅಂತ ಸಿದ್ಧ ಮಾಡಿ ತೋರಿಸಿದ್ದೇವೆ. ಆ ಕಾಲದಲ್ಲಿ ಶಿವಶರಣರು ಬಸವಣ್ಣನವರು ಇಂತಹ ಅನುಭವ ಮಂಟಪವನ್ನು ಕಟ್ಟಿ ಅದರಲ್ಲಿ ಅವರು ಚರ್ಚೆಯನ್ನು ಮಾಡ್ತಾ ಇದ್ರು, ಶಿವಾನುಭವ ಗೋಷ್ಠಿಯನ್ನು ಮಾಡ್ತಾ ಇದ್ರು. ಎಲ್ಲರೂ ಅನುಭವ ಮಂಟಪವನ್ನು ಕಟ್ಟಿದ ಬಸವಣ್ಣನವರು ಎಲ್ಲ ಶರಣರನ್ನು ಇವನಾರವ 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 ಎನ್ನದೆ ಎಲ್ಲರನ್ನೂ ಅನುಭವ ಮಂಟಪದೊಳಗೆ ಕರೆದುಕೊಂಡು ಅವರ ಜೊತೆ ಆಧ್ಯಾತ್ಮಿಕ, ಸಾಮಾಜಿಕ, ಆರ್ಥಿಕ, ದೇಶದ ಹಿತಚಿಂತನೆ, ವಿಶ್ವದ ಹಿತಚಿಂತನೆ, ಲೋಕ ಕಲ್ಯಾಣ, ವ್ಯಕ್ತಿ ಕಲ್ಯಾಣ, ವ್ಯಷ್ಟಿ ಕಲ್ಯಾಣ, ಸಮಷ್ಟಿ ಕಲ್ಯಾಣ, ವರ್ಗಭೇದವಿಲ್ಲದೆ, ಲಿಂಗಭೇದವಿಲ್ಲದೆ, ವರ್ಣಭೇದವಿಲ್ಲದೆ ಮಾಡ್ತಾ ಇದ್ರು ಅನ್ನೋದಕ್ಕೆ ಅನೇಕ ವಚನಗಳ ಆಧಾರ ಸಿಗ್ತದೆ. ಎಲ್ಲರನ್ನೂ ತೆಗೆದುಕೊಂಡು ಎಲ್ಲರೊಡನೆ ಅವರು ಚರ್ಚೆ ಮಾಡಿ ಅನುಭವದಿಂದ ವಚನಗಳು ಎಲ್ಲರೂ ಬರಿತಾ ಇದ್ದುದರಿಂದ ಇದು ಕೇವಲ ಫಸ್ಟ್ ಪಾರ್ಲಿಮೆಂಟ್ ಅಲ್ಲ, ಇದು ಮಾನವ ಹಕ್ಕುಗಳ ಪ್ರಥಮ ವಿಶ್ವಸಂಸ್ಥೆ ಅನುಭವ ಮಂಟಪ. ಅನುಭವ ಮಂಟಪದಲ್ಲಿ ಚರ್ಚೆಯಾಗದಂತಹ ಮಾನವ ಹಕ್ಕುಗಳೇ ಇಲ್ಲ. ಮಾದಾರ ಚೆನ್ನಯ್ಯನ ದಾಸಿಯ ಮಗ, ಡೋಹಾರ ಕಕ್ಕಯ್ಯನ ದಾಸನ ಮಗ ಇಬ್ಬರು ಬೆರಣಿಯ ತಟ್ಟಲು ಹೋಗಿ ಹೊಲದಲ್ಲಿ ಸಂಗಮ ಮಾಡಿದರು. ಅವರಿಗೆ ಹುಟ್ಟಿದ ಮಗ ನಾನು ಕೂಡಲ ಸಂಗಮ ದೇವ ನೀ ಸಾಕ್ಷಿಯಾಗಿ. ಅಂತಹ ಅನಾಥವಾಗಿ ಹುಟ್ಟಿದಂತಹ ಮಗು
ಅನೈತಿಕವಾಗಿ ಹುಟ್ಟಿದಂಥ ಮಗು, ಆ ಮಗುವಿನದೇನೂ ತಪ್ಪಿಲ್ಲ. ಆ ಮಗುವಿಗೆ ನಾವು ಯಾವುದೇ ಸೌಕರ್ಯಗಳನ್ನು ಕೊಡದೆ ಆ ಮಗುವನ್ನು ಹೀಯಾಳಿಸಿದರೆ ಮುಂದೆ ಆ ಮಗು ಸಮಾಜಕ್ಕೆ ಕಂಟಕವಾಗ್ತದೆ. ಆದರೆ ಬಸವಣ್ಣನವರು ಹೇಳ್ತಾರೆ, ಹುಟ್ಟಿನಿಂದ ಬ್ರಾಹ್ಮಣನಾದ ನಾನು ವಿದ್ಯೆ ಕಲಿಬೇಕಾದ್ರೆ ಯಾವ ಒಂದು ಸೌಕರ್ಯಗಳನ್ನು ಪಡೆದಿದ್ದೀನೋ ಆ ಸೌಕರ್ಯಗಳನ್ನು ಈ ಮಗುವಿಗೂ ಸಹ ಸಿಗಬೇಕು ಅಂತ ಹೇಳುವ ಭಾವದಲ್ಲಿ ಬಸವಣ್ಣನವರು ಈ ವಚನವನ್ನು ಬರೀತಾರೆ. ವಚನ ಸಾಹಿತ್ಯದಲ್ಲಿ ಎಷ್ಟೊಂದು ಮಾನವ ಹಕ್ಕುಗಳ ಉಲ್ಲೇಖ ಆಗಿದೆ ಅಂದರೆ ವಿಶ್ವಸಂಸ್ಥೆಯಲ್ಲಿಯೂ ಸಹಿತ ಅಷ್ಟೊಂದು ಮಾನವ ಹಕ್ಕುಗಳು ಇನ್ನೂ ಗಣನೆಯಲ್ಲಿ ಬಂದಿಲ್ಲ. ಇವ್ಯಾವ ಮಾತುಗಳು ಸಹಿತ ಕಲ್ಪನೆಯಿಂದ ಗಾಳಿಯಲ್ಲಿ ಆಡಿದಂತಹ ಮಾತುಗಳಲ್ಲ. ಅನೇಕ ಸಂಶೋಧಕರು ಇದನ್ನ ದಾಖಲೆ ಸಮೇತ ಪುರಾವೆ ಕೊಟ್ಟಿದ್ದಾರೆ. ನಿಮಗೆ ಬೇಕಾದರೆ ಈ ದಾಖಲೆಯನ್ನ ನಾವು ನಿಮಗೆ ಒದಗಿಸಲು ಸಿದ್ಧರಿದ್ದೇವೆ. ಅಕ್ಕ ವೀಣಾ ಬನ್ನಂಜೆಯವರೇ. ವೀಣಾ ಬನ್ನಂಜೆಯವರ ಎರಡನೆಯ ಅನಿಸಿಕೆ, ಒಂದು ವೇಳೆ ಅನುಭವ ಮಂಟಪ ಅಂತ ಇದ್ರೆ ಅದಕ್ಕೆ ಅನುಭವ ಮಂಟಪ ಅಂತ ಕರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಅನುಭಾವಿಗಳು. ಅನುಭವ ಮಂಟಪ ಕರೆಯುವುದು ಯಾರು ಅಂತಂದ್ರೆ ಲೌಕಿಕದಲ್ಲಿ ಇದ್ದವರು ಕರೆಯಬಹುದು. ಯಾಕೆ? ಭವ ಅಂದ್ರೆ ಈ ಲೌಕಿಕದ ಬದುಕು, ಅದನ್ನು ಅನುಸರಿಸಿ ಬಂದ ಜೀವನದ ತಥ್ಯಕ್ಕೆ ಅನುಭವ ಎಂದು ಹೆಸರು. ಈ ಭವವನ್ನು ಬಿಟ್ಟು ಆ ಭಾವದ ಹಿಂದೆ ಹೋದವರೆಲ್ಲ ಅನುಭಾವಿಗಳು. ಹಾಗಾಗಿ ಅದು ಒಂದು ವೇಳೆ ಇದ್ದರೆ ಅದನ್ನು ಅನುಭವ ಮಂಟಪ ಅಂತ ಕರಿಬೇಕಾಗ್ತಿತ್ತು. ಅನುಭಾವವೇ ಮಂಟಪ, ಮಾತೇ ಮಂಟಪ, ಹಾಗಂತ ಶೂನ್ಯ ಸಂಪಾದನಕಾರರು ಕಲ್ಪಿಸಿದರು. ವೀಣಾ ಬನ್ನಂಜೆಯವರೇ, ಅನುಭವ ಭಕ್ತನಿಗೂ ಆಗ್ತದೆ, ಭವಿಗೂ ಆಗ್ತದೆ. ಭವಿಗೆ ಆಗುವಂತಹ ಅನುಭವ ಕೇವಲ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ 5 ಪಂಚ ತನ್ಮಾತ್ರೆಗಳು ಎಂಬುವ ವಿಷಯವನ್ನು ವಾಸನಾಗ್ರಸ್ತವಾಗಿ ಅನುಭವಿಸುವುದರಲ್ಲಿ ಇರ್ತದೆ. ಯಾರಿಗೆ? ಭವಿಗೆ. ಈ ಭವಿಗೆ ವಾಂಗ್ಮನಕ್ಕತೀತವಾದಂತಹ ಆ ಅನುಭವ, ತನ್ನ ಚೈತನ್ಯ ಸ್ವರೂಪದ ಅನುಭವ ಅವನಿಗೆ ಗೊತ್ತೇ ಇಲ್ಲ ಅಂದಮೇಲೆ ಆ ಅನುಭವದ ಎಕ್ಸ್ಪೀರಿಯನ್ಸ್ ಅಥವಾ ಅನುಭವ ಭವಿಗೆ ಆಗೋದಿಲ್ಲ. ಆದರೆ ಭಕ್ತ ವಾಂಗ್ಮನಕ್ಕತೀತವಾದಂತಹ, ಶಬ್ದದೊಳಗಿನ ನಿಶ್ಶಬ್ದವಾದಂತಹ, ಪರಿಶುದ್ಧವಾದಂತಹ ಆ ಚೈತನ್ಯ ಸ್ವರೂಪವನ್ನ ತನ್ನೊಳಗೆ ಕಂಡುಕೊಂಡಾಗ ನೆಲದ ಮರೆಯ ನಿಧಾನದಂತೆ, ತಿಲದ ಮರೆಯ ತೈಲದಂತೆ ತನ್ನಲ್ಲಿ ತದ್ಗತವಾಗಿರುವಂತಹ ಆ ಚೈತನ್ಯದ ಶುದ್ಧ ಸ್ವರೂಪವನ್ನು ಕಂಡಂತಹ ಭಕ್ತನ ಅನುಭವ ಶಬ್ದಗಳಲ್ಲಿ ಯಾವಾಗ ವ್ಯಕ್ತವಾಗ್ತದೆಯೋ ಅದು ಅನುಭವ ರೂಪದಲ್ಲಿ ಬೇರೆಯವರಿಗೆ ಕೇಳಿಸ್ತದೆ. ಅನುಭವದಲ್ಲಿ ಶಬ್ದವಿಲ್ಲ, ಅದು ನಿಶ್ಶಬ್ದ. ಆ ನಿಶ್ಶಬ್ದವನ್ನ ಅನುಭವಿಸಿದಂತಹ ಶರಣ ಅದನ್ನ ಶಬ್ದಕ್ಕೆ ತರ್ತಾನೆ. ಹಾಗಾಗಿ ಅದು ಈ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳ ಜಗತ್ತಿಗೆ, ಭೌತಿಕ ಇಂದ್ರಿಯಗಳ ಎಕ್ಸ್ಪೀರಿಯನ್ಸ್ಗೆ ಶಬ್ದದ ಮೂಲಕ, ಶರಣನ ಭಾವದ ಮೂಲಕ ಹೊರಗೆ ತೋರ್ತದೆ. ಅದು ಅನುಭವ ಮಂಟಪದಲ್ಲಿ. ಇದು ಭಕ್ತನ ಅನುಭವ, ಶಿವನನ್ನು ಕಂಡ ಭಕ್ತನ ಅನುಭವ. ಶಿವ ಬೇರೆಯಲ್ಲ, ತನ್ನ ಸ್ವರೂಪ ಬೇರೆಯಲ್ಲ ಎಂದು ಅನುಭವಕ್ಕೆ ತಂದುಕೊಂಡಂತಹ ಭಕ್ತನ ಮಾತುಗಳು ಅವೇ ವಚನಗಳು. ಅನುಭವದಿಂದ ಆ ವಚನಗಳನ್ನು ನುಡಿಯುವುದೇ ಒಂದು ಅನುಭವ. ನೀವು ಹೇಳಿದ ಹಾಗೆ ಶರಣರು ಅನುಭವ ಮಂಟಪವನ್ನು ಅನುಭಾವ ಮಂಟಪವೆಂದೂ ಸಹ ಕರೆದಿದ್ದಾರೆ. ಅನುಭವ ಮಂಟಪವೆಂದೂ ಸಹ ಕರೆದಿದ್ದಾರೆ. ಕಾರಣ, ಶರಣರ ಅನುಭವ ಪರಿಶುದ್ಧವಾದಂತಹ ನಿಶ್ಶಬ್ದ ಮತ್ತು ಚೈತನ್ಯದ ಅಭಿವ್ಯಕ್ತಿಯಾಗಿರೋದ್ರಿಂದ. ಭವಿಗಳ ಹಾಗೆ ವಾಸನಾಗ್ರಸ್ತವಾದ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳ ಅನುಭವ ಶರಣರದ್ದಲ್ಲ. ಶರಣರು ಅದನ್ನು ಮೀರಿ ನಿಂತವರು.
ಅದನ್ನ ಮೀರಿ ನಿಂತಹ ಶರಣರಿಗೆ ಮಾತ್ರ ಅನುಭವದ ಗ್ರಹಿಕೆ ಸಾಧ್ಯವಾಗ್ತದೆಯೇ ಹೊರತು ಕೇವಲ ಪುಸ್ತಕಗಳಿಂದ ಓದಿ ಅನುಭವ ಅಂದ್ರೆ ಹೀಗೆ, ಅನುಭವ ಅಂದ್ರೆ ಹೀಗೆ ಅಂತ ಬರಿಯ ಮಾತುಗಾರಿಕೆಯಿಂದ ಅನುಭವವನ್ನ ಅಳತೆ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಶಿವ ಅಂದ್ರೆ ವಾಂಗ್ಮನಕ್ಕತೀತವಾದಂತಹ ಅನುಭವ. ಅದು ಅನುಭವ, ಶಿವನೇ ಅನುಭವ, ಅದುವೇ ಅರಿವು. ಆ ಶಿವದ ಅನುಭವ ವಾಂಗ್ಮನಕ್ಕತೀತವಾದಂತಹ ಅನುಭವ ಆಗದೇ ಇದ್ದವರು ಭವಿಗಳು. ಶಿವ ಮತ್ತು ಭವ ಎರಡು ವಿರುದ್ಧಾರ್ಥಕ ಶಬ್ದಗಳು. ನೀವು ಶಿವದ ವಿರುದ್ಧಾರ್ಥಕ ಶಬ್ದವಾದಂತಹ ಭವವನ್ನ ಹಿಡಿದುಕೊಂಡು ಮಾತ್ರ ಅನುಭವ ಅಂತಂದ್ರೆ ಲೌಕಿಕರು ಅಂತ ಕರಿತಾ ಇದ್ರಿ. ನಿಜ, ಅದು ಅರ್ಧ ಸತ್ಯ ಮಾತ್ರ. ಆದರೆ ಪೂರ್ಣ ಸತ್ಯ ಶಿವಶರಣರು ಅನುಭಾವಿಗಳು, ಅಲೌಕಿಕರು. ಅವರು ಕಂಡಂತಹ ಆ ಸತ್ಯವನ್ನ ಶಬ್ದದಲ್ಲಿ ತರ್ತಾರೆ. ಅದು ಅವರಿಗೆ ಪೂರ್ಣ ಸತ್ಯವಾಗಿರ್ತದೆ. ಬರೀ ಕೇಳುವಿಕೆಯಿಂದ ಅವರ ವಚನಗಳನ್ನು ಓದೋದ್ರಿಂದ ಅಥವಾ ಕೇಳೋದ್ರಿಂದ ಹೋಗಿ ಇನ್ನೊಬ್ಬರ ಮುಂದೆ ಹೇಳಿದ್ರೆ ಅದು ಸತ್ಯವಾಗುವುದಿಲ್ಲ. ಸ್ವತಃ ಅನುಭಾವಿಯಾಗದೆ ವಚನ ಸಾಹಿತ್ಯವನ್ನ ಕೇವಲ ಓದಿ ಇನ್ನೊಬ್ಬರ ಮುಂದೆ ಹೋಗಿ ಹೇಳಿದ್ರೆ ಅದು ಲೌಕಿಕದ ಅನುಭವವೇ ಹೊರತು ಅಲೌಕಿಕ ಅನುಭವ ಆಗೋದಿಲ್ಲ. ಅಲ್ಲಮ ಪ್ರಭುದೇವರು ಒಂದು ವಚನದಲ್ಲಿ ಹೇಳ್ತಾರೆ, ಘನವ ಮನ ಕಂಡು ಅದನ್ನೊಂದು ಮಾತಿಂಗೆ ತಂದರೆ ಅದಕ್ಕದೇ ಕಿರಿದು ನೋಡ. ಆ ಘನವನ್ನ, ಸತ್ಯವನ್ನ, ಶಿವವನ್ನ, ಚೈತನ್ಯವನ್ನ ಕಂಡಂತಹ ಮನ ಶಬ್ದ ಮುಗ್ಧವಾಗ್ತದೆ. ಗುಹೇಶ್ವರ ಎಂಬುದು ಶಬ್ದಕ್ಕೆ ಬಂದುದಿಲ್ಲ, ಗುಹೇಶ್ವರ ಲಿಂಗ ಶಬ್ದಕ್ಕೆ ಬಂದುದಿಲ್ಲ ಅಂತ ಅಲ್ಲಮ ಪ್ರಭುದೇವರು ಹೇಳ್ತಾರೆ. ಅಂದ್ರೆ ಅದನ್ನು ವರ್ಣಿಸಕ್ ಆಗಲ್ಲ. ಆದರೂ ಶರಣರು ತಾವು ಕಂಡಂತಹ ವಿಸ್ಮಯವನ್ನ, ತಮಗಾದ ಅಪ್ರತಿಮ ಅನುಭವವನ್ನ, ಅಗಮ್ಯ, ಅಗೋಚರ, ಅಪ್ರಮಾಣವಾದಂತಹ ಅನುಭವವನ್ನ ಶಬ್ದದಲ್ಲಿ ಹಿಡಿದಿಟ್ಟರು. ಕಾರಣ ಲೋಕ ಕಲ್ಯಾಣಕ್ಕಾಗಿ. ಇದರಿಂದ ಲೋಕ ಕಲ್ಯಾಣ ಹೇಗೆ ಆಗ್ತದೆ ಅಂತ ತಾವು ಅನ್ಬಹುದು. ತನ್ನೊಳಗೆ ಕಂಡುಕೊಂಡಂತಹ ಚೈತನ್ಯ ಅದು ಲಿಂಗ. ಯಾವಾಗ ಆ ಲಿಂಗ ಚೈತನ್ಯದ ಅನುಭವ ನಮಗೆ ಉಂಟಾಗ್ತದೆಯೋ ಅದೇ ಕ್ಷಣದಲ್ಲಿಯೇ ಜಗತ್ತಿನಲ್ಲಿ ಎಲ್ಲೆಡೆ ಇರುವಂತಹ ಜಂಗಮ ಚೈತನ್ಯದ ಅನುಭವ ಆಗ್ತದೆ. ಆ ಜಂಗಮ ಚೈತನ್ಯದ ಅನುಭವವಾಗುತ್ತಲೇನೆ ನಮಗೆ ಎಲ್ಲೆಲ್ಲಿ ಆಗುತ್ತಲೇನೆ ಎಲ್ಲೆಡೆಯಲ್ಲಿಯೂ ಎಲ್ಲೆಲ್ಲಿ ಜೀವಕಾರುಣ್ಯವಿದೆಯೋ ಆ ಎಲ್ಲಾ ಕಡೆಯೂ ನಮಗೆ ಏಕತ್ವದ ಭಾವ ಮೂಡ್ತದೆ, ಭಿನ್ನತೆ ಅಳೆದು ಹೋಗ್ತದೆ. ಎಲ್ಲರಲ್ಲಿಯೂ ಆ ಚೈತನ್ಯವೇ ಇದೆ ಅಂತ ಗೊತ್ತಾದಾಗ ನಾವು ಭೇದ ಭಾವಗಳನ್ನ ಬಿಟ್ಟು ಬಿಡ್ತೇವೆ. ನಮ್ಮ ಮನ ಭಿನ್ನ ವೇದ್ಯಪ್ರದ, ಭಿನ್ನತೆಯನ್ನೇ ಹುಡುಕ್ತಾ ಇರ್ತದೆ. ಆದರೆ ಮನವನ್ನ ಮೀರಿದಂತಹ, ಮನದ ಕೊನೆಯ ಮನೆಯ ಮೇಲೆ ಮನೆಯ ಮಾಡಿಕೊಂಡಿಹನೊಬ್ಬ ದಾಸೋಹಿ. ಆ ದಾಸೋಹಿ ಅನುಭಾವಿ ಕೂಡಲ ಸಂಗಮದೇವ. ಆತನನ್ನು ಅರಿತಂತಹ ಬಸವಣ್ಣನವರು ಸ್ವತಃ ತಾವೇ ತಮ್ಮ ಸ್ವರೂಪವೇ ಕೂಡಲ ಸಂಗಮದೇವ ಅನ್ನೋದನ್ನ ತಿಳಿದುಕೊಳ್ತಾರೆ. ಬಸವಣ್ಣನವರು ಬೇರೆ ಅಲ್ಲ, ಕೂಡಲ ಸಂಗಮದೇವ ಬೇರೆ ಅಲ್ಲ. ಇದಿರಿಟ್ಟು ತೋರುವುದಿಲ್ಲವಾಗಿ ಅಖಂಡ ಪರಿಪೂರ್ಣವಪ್ಪ ನಿಜವು ತಾನೇ ಕೂಡಲ ಸಂಗಮದೇವ ಅಂತ ಒಂದು ವಚನದಲ್ಲಿ ಹೇಳ್ತಾರೆ ಬಸವಣ್ಣವರು. ಕೂಡಲ ಸಂಗಮದೇವ ನೀವೇ ನನಗೆ ಗುರು, ನಾನೇ ನಿಮಗೆ ಶಿಷ್ಯನೆಂಬುದ ನಿಮ್ಮ ಶರಣ ಸಿದ್ದರಾಮಯ್ಯ ದೇವರು ಬಲ್ಲರು. ತನ್ನ ತಾನರಿತಂತಹ ಆ ಚೈತನ್ಯವೇ ಅರಿವು, ಅದುವೇ ಶಿವ, ಅದುವೇ ಕೂಡಲ ಸಂಗಮದೇವ. ಅದನ್ನು ಅರಿತಂತಹ ಶುದ್ಧ ಮನವೇ ಶಿಷ್ಯ. ಮೊದಲಿಗೆ ಅದು ಮರಿವಿನಲ್ಲಿದ್ದಂತಹ ಮನಸ್ಸು ಅರಿಯೋದಕ್ಕೆ ಪ್ರಾರಂಭ ಮಾಡಿ ಮುಮುಕ್ಷುವಾಗಿ ಜಿಜ್ಞಾಸೆಯಿಂದ ಅದರ ಬೆನ್ನು ಹತ್ತಿ ತನ್ನೊಳಗಿಳಿದು ತನ್ನ ತಾನರಿತು ನೋಡಿದಾಗ ಕೊನೆಗೆ ತನ್ನ ಚೈತನ್ಯ ಸ್ವರೂಪದ ಅನುಭವ ಶರಣರಿಗೆ ಉಂಟಾಗ್ತದೆ. ಅದನ್ನ ಅವರು ಶಬ್ದದಲ್ಲಿ ತರ್ತಾರೆ. ಶಬ್ದದಲ್ಲಿ ತಂದಿರೋದ್ರಿಂದ ಅದನ್ನ ಅನುಭವ ಮಂಟಪ ಅಂತ ಕರೆದರು. ಒಂದೆರಡು ವಚನಗಳನ್ನ ನೋಡೋಣ. ಸಿದ್ದರಾಮೇಶ್ವರರು ಒಂದು ವಚನದಲ್ಲಿ ಬರೀತಾರೆ, ಅನುಭವವೆಂಬುದದು ಅನುಭಾವಿಕಗಲ್ಲದೆ ಹೊತ್ತಗೆ ಎಲ್ಲ ನೋಡ ಮಾನವ. ನೋಡಿ, ಸಿದ್ದರಾಮೇಶ್ವರ ಹೇಳ್ತಾ ಇದ್ರೆ ಅನುಭವ ಅನ್ನೋದು ಕೇವಲ ಅನುಭಾವಿಕಗೆ ಮಾತ್ರ ಅಂತ. ಅವ್ರು ನೋಡ್ತಾ ಇರೋದು ಕೇವಲ ಅನುಭಾವಿಕರ ಅನುಭವ ಮಾತ್ರ. ನೀವು ನೋಡ್ತಾ ಇರೋದು ಭವಿಗಳ ಅನುಭವ ಮಾತ್ರ. ಶರಣರಿಗೂ ನಿಮಗೂ ನಡುವೆ ಎಷ್ಟು ಅಂತರವಿದೆ ನೋಡಿ. ಈ ಅಂತರವನ್ನ ಕಡಿಮೆ ಮಾಡಬೇಕಾದ್ರೆ ನಾವು ಪ್ರಾಮಾಣಿಕರಾಗಬೇಕಾಗ್ತದೆ. ಕೇವಲ ಹೊತ್ತಗೆಗಳನ್ನ ಓದಿ
ವೇದ ಶಾಸ್ತ್ರ ಉಪನಿಷತ್ತು ಪುರಾಣ ತಂತ್ರ ಯಂತ್ರ ಮಂತ್ರ ಇವುಗಳನ್ನ ಓದಿ ಓದಿ ನಾನು ಅನುಭಾವಿಯಾದೆ, ನಾನು ಅನುಭಾವಿಗಳನ್ನ ಅರ್ಥ ಮಾಡ್ಕೊಂಡಿದ್ದೇನೆ ಅಂತ ಹೋದ್ರೆ ಅದು ತಪ್ಪಾಗ್ತದೆ. ಆ ಥರ ತಪ್ಪುಗಳನ್ನ ಯಾರು ಮಾಡಬಾರದು. ಮುಂದೆ ಹೇಳ್ತಾರೆ ಸಿದ್ದರಾಮೇಶ್ವರರು, ರತ್ನಗಳು ಸಮುದ್ರದಲ್ಲದೆ ಕೀಳು ಕುಲ್ಯಗಳಲ್ಲೆಲ್ಲ ನೋಡ ಮಾನವ. ರತ್ನಗಳು ಸಮುದ್ರದಲ್ಲಿ ಸಿಗ್ತವೆ ಹೊರತು ಕೆರೆಗಳಲ್ಲಿ ಚಿಕ್ಕ ಪುಟ್ಟ ನದಿಗಳಲ್ಲಿ ಸಿಗೋದಿಲ್ಲ ಅವು. ನೋಡು ಮಾನವ, ನವಮಂತ್ರಗಳ ಮರ್ಮವದು ಗುರುಮುಖದಲ್ಲದೆ ಬರಿಯ ಪುರಾಣಗಳಲ್ಲಿಲ್ಲ ನೋಡ ಮಾನವ. ಇದು ನಿಮಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಇಂದಿನ ಪ್ರಮಥರು ಮುಂದೆ ಬಂದಹರೆಂಬ ಭ್ರಮೆ ಬೇಡ ನೋಡ ಮಾನವ. ಈಗ ಇದ್ದಿರುವಂತಹ ಶರಣರು ಈ ಶರಣರನ್ನ ತಿಳಿದುಕೊಳ್ಳಾರ್ದೇನೆ ಮುಂದೆ ಇನ್ನು ಯಾರೋ ಹುಟ್ಟಿ ಬರ್ತಾರೆ, ಅವತಾರ ಎತ್ತಿ ಬರ್ತಾರೆ, ಅವ್ರು ಬಂದಾಗ ನಾನು ಈ ಆಧ್ಯಾತ್ಮ ಪಥದಲ್ಲಿ ಬರ್ತೇನೆ ಅಂತ ಅಂದು ಕುಳಿತುಕೊಳ್ಳುವಂತಹ ಭ್ರಮೆ ಬೇಡ ನೋಡ ಮಾನವ. ಈಗಲೇ ಶರಣರ ಗಾಳಿ ಬೀಸ್ತಾ ಇದೆ, ಈ ಗಾಳಿ ಬೀಸ್ತಿದ್ದಾಗಲೇ ಅದರಲ್ಲಿ ತೂರಿಕೋ ಅನ್ನುವಂತಹ ಒಂದು ಅಡ್ವೈಸ್ ಅನ್ನ ಕೊಡ್ತಾ ಇದ್ದಾರೆ ಸಿದ್ದರಾಮೇಶ್ವರರು. ನೀನು ಅಂದಿಂಗೆ ಎನ್ನದೆ ಕಪಿಲಸಿದ್ಧ ಮಲ್ಲಿಕಾರ್ಜುನನ ನಂಬು ನೋಡ ಮಾನವ. ನಾನು ಮುಂದೆ ಈ ಆಧ್ಯಾತ್ಮ ಪಥಕ್ಕೆ ಭಕ್ತಿ ಪಥಕ್ಕೆ ಬರ್ತೀನಿ ಅಂತ ಅನ್ನೋದನ್ನ ಬಿಟ್ಟು ಈಗಲೇ ಆ ಚೈತನ್ಯ ಸ್ವರೂಪ ಆಗಿರುವಂತಹ ಶರಣರನ್ನ ನಂಬು ಮಾನವ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮೇಶ್ವರರು. ಅನುಭಾವಿಯಾದವರು ಅನುಭವವನ್ನ ಹೇಳ್ತಾರೆ. ಹಾಗಾಗಿ ಆ ಅನುಭವ ಎಂಬುದು ಅನುಭಾವಿಕಗಲ್ಲದೆ ಬೇರೆಯವರಿಗಿಲ್ಲ ಅಂತ ಹೇಳ್ತಾರೆ ಸಿದ್ದರಾಮೇಶ್ವರರು. ಈ ವಚನವು ಸಹಿತ ಶೂನ್ಯ ಸಂಪಾದನೆಯಲ್ಲಿ ಇಲ್ಲ. ಇದು ಕೇವಲ ಸಿದ್ದರಾಮೇಶ್ವರರ ವಚನ ಸಂಪುಟ 4ರಲ್ಲಿ ಮಾತ್ರ ಇದೆ. 16ನೇ ಶತಮಾನದಲ್ಲಿ ಬಂದಂತಹ ಗುರುಸಿದ್ಧದೇವರು ಒಂದು ವಚನದಲ್ಲಿ ಬರೀತಾರೆ, ಅಯ್ಯ, ಇಂತು ಕಲ್ಯಾಣ ಪಟ್ಟಣದ ಅನುಭಾವ ಮಂಟಪದ ಶೂನ್ಯ ಸಿಂಹಾಸನದಲ್ಲಿ ಪ್ರಭುಸ್ವಾಮಿಗಳು ಬಸವರಾಜೇಂದ್ರ ಮುಖ್ಯವಾದ ಸಕಲ ಪ್ರಮಥಗಳು ಕೂಡಿ ಚಿಕ್ಕದಂಡ ನಾಯಕ ಮುಖವಚನದಿಂದೇ ಶಿವಯೋಗಿ ಸಿದ್ದರಾಮೇಶ್ವರನ ಉಪದೇಶ ಕಾರಣಾರ್ಥವಾಗಿ ನವರತ್ನ ಖಚಿತ ಮಂಟಪವ ರಚಿಸಿ ಶುಚಿ ರುಚಿ ಪರುಷ ನಿಜ ಸದ್ಭಕ್ತಿ ಜ್ಞಾನ ವೈರಾಗ್ಯ ಸತ್ಕ್ರಿಯಾಚಾರ ಶಟಸ್ಥಲ ಮಾರ್ಗವ ಚನ್ನಬಸವಣ್ಣನ ಮುಖ ವಚನದಿಂದೇ ಸಿದ್ದರಾಮ ದೇಶಿಕೇಂದ್ರನಿಗೆ ಬೋಧಿಸಿದ್ದ ನಿಲುಕಡೆಯ ಸೂತ್ರವೆಂತೆಂದಡೆ ಅಂತ ಹೇಳಿ ಡಿಟೇಲ್ ಆಗಿ ಹೇಳ್ಕೊಂಡು ಹೋಗ್ತಾರೆ. ಗುರುಸಿದ್ಧದೇವರು ಇವರು 12ನೇ ಶತಮಾನದಲ್ಲಿ ಇರಲಿಲ್ಲ, ಆದರೆ ಇವರು 12ನೇ ಶತಮಾನದ ಶರಣರ ಅನೇಕ ವಚನಗಳನ್ನ ಓದಿದಂತಹವರು, ಅನುಭಾವಿಯಾದಂತಹವರು. ಅವರಿಗೆ ಅನುಭವ ಮಂಟಪದಲ್ಲಿ ಏನು ಚರ್ಚೆ ಮಾಡಿದ್ರು, ಏನು ಅನುಭವದ ಬೆಳಕು ಅಲ್ಲಿ ಮೂಡಿತ್ತು ಅನ್ನೋದು ಗುರುಸಿದ್ಧದೇವರಿಗೆ ಅನುಭವದಿಂದಲೇ ಗೊತ್ತಾಗಿದೆ. ಯಾಕಂದ್ರೆ ಗುರುಸಿದ್ಧದೇವರು ಸ್ವಯಂ ಉರಿಯುಂಡ ಕರ್ಪೂರದಂತೆ. ಆ ಕರ್ಪೂರ ಯಾವ ರೀತಿಯಲ್ಲಿ ಸಬ್ಲಿಮೇಷನ್ ಆಗಿ ಫಿಸಿಕಲ್ ಫಾರ್ಮ್ ಇಂದ ನೇರವಾಗಿ ಗ್ಯಾಸ್ ಫಾರ್ಮಿಗೆ ಹೋಗುತ್ತದೆಯೋ ಅದೇ ರೀತಿ ದೇಹಭಾವ ಜೀವಭಾವವನ್ನ ಮೀರಿ ಅರಿವಿನ ಭಾವ ಅನುಭವದಲ್ಲಿ ನೇರವಾಗಿ ತಮ್ಮ ಧ್ಯಾನ ಸಾಧನೆಯಿಂದ, ನೋಟದ ಭಕ್ತಿಯಿಂದ, ಇಷ್ಟಲಿಂಗ ತ್ರಾಟಕ ಯೋಗದಿಂದ ಮಾಡಿದಂತಹವರು ಗುರುಸಿದ್ಧದೇವರು. ಅದಕ್ಕಾಗಿಯೇ ಅವರು ಬರೀತಾರೆ, ಸ್ಥಳ ಕುಳಂಗಳ ಚಿದ್ ಬೆಳಗಿನಲ್ಲಿ ಶೋಭಿಸುವ ಬಸವಣ್ಣ ಚನ್ನಬಸವಣ್ಣ ಪ್ರಭು ಸಿದ್ದರಾಮ ಪ್ರಮಥಗಣಗಳ ಮಹಾಪ್ರಸಾದದ ಬೆಳಗಿಗೆ ಯೋಗ್ಯರಾಗಿ ದಗ್ಧಪಟ ನ್ಯಾಯ ಉರಿಯುಂಡ ಕರ್ಪೂರದಂತಾದೇವು ನೋಡ ಸಂಗನ ಬಸವೇಶ್ವರ ಎನ್ನುವುದು ಅವರ ವಚನಾಂಕಿತ. 12ನೇ ಶತಮಾನದಲ್ಲಿ ಚನ್ನಬಸವಣ್ಣನವರು ಸಿದ್ದರಾಮೇಶ್ವರರಿಗೆ ಏನು ಉಪದೇಶ ಮಾಡಿದ್ರೋ ಅದೇ ರೀತಿಯ ಉಪದೇಶವನ್ನ ಗುರುಸಿದ್ಧದೇವರು ತಮ್ಮ ಶಿಷ್ಯರಿಗೆ ಮಾಡ್ತಾ ಇದ್ದಾರೆ. ಆ ಪರಂಪರೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ ಇನ್ನೊಂದು ವಚನದಲ್ಲಿ, ಅಯ್ಯ ವರಕುಮಾರ ದೇಶಿಕೋತ್ತಮನೇ ಕೇಳ, ಕಲ್ಯಾಣ ಪಟ್ಟಣದ ಅನುಭವ ಮಂಟಪದಲ್ಲಿ ಬಸವ ಮೊದಲಾದ ಪ್ರಮಥರೆಲ್ಲ ಚನ್ನಬಸವರಾಜೇಂದ್ರನಿಗೆ ಅಭಿವಂದಿಸಿ ಮಹಾಲಿಂಗೈಕ್ಯ ಅನುಭವ ಬೆಸಗೊಳ್ಳಲು ಅದೇ ಪ್ರಸಾದವ ನಿನಗೆ ಅರುಹಿಸಿಕೊಟ್ಟೆವು ಕೇಳ ನಂದೀಶ ಸಂಗನ ಬಸವೇಶ್ವರ. ನಂದೀಶ ಅನ್ನುವವರು ಗುರುಸಿದ್ಧದೇವರ ಶಿಷ್ಯ. ಆ ಶಿಷ್ಯನಿಗೆ ಅವರು ಈ ಒಂದು ಅನುಭವವನ್ನ ಹೇಳ್ತಾ ಇದ್ದಾರೆ. ಇದು ಶರಣರ ಸಂಘ. ಈ ಶರಣರ ಸಂಘದಿಂದಲೇ ಶಿವಪಥ ಗುರುಪಥ ಎಲ್ಲವೂ ಸಿದ್ಧಿಸ್ತದೆ. ಇದು ಬಸವಾದಿ ಪ್ರಮಥರ ಶರಣರ ಪರಂಪರೆ 12ನೇ ಶತಮಾನದಿಂದ 16ನೇ ಶತಮಾನದ ಮೂಲಕ 21ನೇ ಶತಮಾನದವರೆಗೆ ಅವ್ಯಾಹತವಾಗಿ ಹರಿದು ಬಂದಿದೆ. ಇದರ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಇಷ್ಟಲಿಂಗ ಧರಿಸಿ ಭಕ್ತರಾಗಿ ದೇಹಭಾವ ಜೀವಭಾವ ಅಳಿದು ಅರಿವು ಆಚಾರ ಅನುಭವದ ಬೆಳಕಿನಲ್ಲಿ ಮಿಂದೆದ್ದರೆ ಮಾತ್ರ ಶರಣರ ಬಗ್ಗೆ ಒಂದು ಶಬ್ದ ನುಡಿಯೋದಕ್ಕೆ ಸಾಧ್ಯವಾಗ್ತದೆ ಹೊರತು ಇವೇನೂ ಮಾಡದೆ
ಸುಮ್ಮನೆ ನುಡಿದರೆ ಅದು ಅಲ್ಲಿದೆ, ನನ್ನ ಮನೆ ಇಲ್ಲಿಗೆ ಬಂದೆ ಸುಮ್ಮನೆ ಅಂದ ಹಾಗೆ ಆಗ್ತದೆ. ಇದುವರೆಗೆ ವಚನಗಳ ಅವಲೋಕನ, ಪುನರಾವಲೋಕನದಿಂದ ಕಂಡುಕೊಂಡಂತಹ ಸತ್ಯ ಮತ್ತು ಅನುಭವದಿಂದ ಏನು ಸಿದ್ಧವಾಗ್ತದೆ ಅಂದರೆ, ಅನುಭವ ಮಂಟಪದ ಐತಿಹಾಸಿಕತೆ ಮತ್ತು ಭೌತಿಕ ಕಟ್ಟಡ, ಇದರ ಕುರಿತಾಗಿ ತಾವು ಮಾಡಿದಂತಹ ಸ್ಟೇಟ್ಮೆಂಟ್ಗಳು ತಪ್ಪು ಮತ್ತು ಸುಳ್ಳು ಎಂದು ಇದರಿಂದ ಸಿದ್ಧವಾಗ್ತದೆ. ಇದು ನಿಮಗೆ ಬೇಕಿತ್ತಾ? ಬೇಡ. ಮಧ್ವಾಚಾರ್ಯರ ಪರಂಪರೆಯ ಬಗ್ಗೆ ನಮಗೆ ಗೌರವವಿದೆ. ನಾವಾಗಿ ಮಧ್ವಾಚಾರ್ಯರ ಬಗ್ಗೆ ಆಗಲಿ ದಾಸರ ಬಗ್ಗೆ ಆಗಲಿ ಯಾವುದೇ ಅಪಶಬ್ದವನ್ನು ಹೇಳುತ್ತಿಲ್ಲ. ಆದರೆ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಂತಹ ತಾವು ಬಹಳ ಬುದ್ಧಿವಂತರು, ಪಂಡಿತರು. ಶರಣರ ಬಗ್ಗೆ ಏನಾದರೂ ಹೇಳಿಕೆಗಳನ್ನು, ನೆಗೆಟಿವ್ ಕಾಮೆಂಟ್ಸ್ಗಳನ್ನು ಮಾಡಬೇಕಾದರೆ ಮೊದಲು ಸ್ವಲ್ಪ ಎಚ್ಚರಿಕೆಯಿಂದ ಸಮಗ್ರ ವಚನ ಸಾಹಿತ್ಯವನ್ನು ಓದಿ, ಶರಣರೊಡನೆ ಸಂಭಾಷಣೆ ಮಾಡಿ, ಶರಣರಾಗಿ ಬದುಕಲು ಪ್ರಾರಂಭಿಸಿ, ನಂತರ ನಿಮಗೆ ಶರಣರ ದರ್ಶನವಾಗ್ತದೆ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮತ್ತಿತರ ಅನಿಸಿಕೆಗಳನ್ನು ದಾಖಲೆ ಸಮೇತ ಪರಿಶೀಲಿಸೋಣ, ಅವುಗಳ ಸತ್ಯಾಸತ್ಯತೆಯನ್ನು ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಮತ್ತು ವಚನಕಾರರ ಆ ಶಿವಶರಣ ತತ್ವದ ಮೇಲೆ ನಂಬಿಕೆ ಇಟ್ಟ ಎಲ್ಲ ಸಾಧಕರ ಬಗ್ಗೆ ಪರಿಪೂರ್ಣ ಗೌರವದಿಂದ ನನ್ನ ಮಾತು. ಅವರು ಖಂಡಿತಕ್ಕೂ ಆ ಕಾಲಕ್ಕೆ ಹೀಗೊಂದು ಮಂಟಪ ಕಟ್ಟಿರಲಿಲ್ಲ. ಅದು ಭೌತಿಕವಾಗಿ ಬೀದರ್ನಲ್ಲಿ ಇದೆ ಅಂತ ಒಂದು ಉಲ್ಲೇಖ ಮಾಡುವವರೆಲ್ಲ ಒಂದು ಸಾರಿ ವಚನಗಳನ್ನು ಪುನರಾವಲೋಕನ ಮಾಡಬೇಕು. ವಚನಗಳಲ್ಲೆಲ್ಲಿಯೂ ಕೂಡ ಅದೊಂದು ಅನುಭವ ಮಂಟಪ ಇತ್ತು, ಅಲ್ಲಿ ಅನುಭವ ಮಂಟಪದಲ್ಲಿ ಇಂಥ ಚರ್ಚೆ ಆಯಿತು ಅಂತ ಯಾವುದೇ ವಚನಗಳು ನಾನು ಓದಿದ್ದರಲ್ಲಿ ಅಂತೂ ಸಿಗೋದಿಲ್ಲ. ಪ್ರಮುಖರ ವಚನಗಳನ್ನು ಸ್ವಲ್ಪ ನಾನು ಓದಿದ್ದೇನೆ, ಎಲ್ಲ ಅಲ್ಲದಿದ್ರು ಕೂಡ. ಆಮೇಲೆ ಮತ್ತು ಅದು ಕೇವಲ ವಚನ ಕಾಲದಲ್ಲಿ ನಡೆಯಿತು ಅನ್ನುವ ಒಂದು ಮಾತನ್ನ ಯಾವುದೇ ವಚನಗಳ ಆಧಾರ ಸಿಗುವುದಿಲ್ಲವಾದ್ದರಿಂದ ಹಾಗೊಂದು ವಚನದ ಕಾಲಘಟ್ಟದಲ್ಲಿ ಅನುಭವ ಮಂಟಪ ಅನ್ನುವ ಭೌತಿಕ ವ್ಯವಸ್ಥೆ ಇರಲಿಲ್ಲ ಅನ್ನುವುದು ತುಂಬ ಜನರಿಗೆ ಇಷ್ಟವಾಗದೆ ಕಷ್ಟವಾದರೂ, ಸ್ವಲ್ಪ ಕಷ್ಟ ಆದರೂ ನನ್ನ ಮಾತು ಇಷ್ಟವಾಗದಿದ್ರು ಸತ್ಯವನ್ನು ಸತ್ಯವಾಗಿ ಹೇಳಬೇಕು ಅನ್ನುವ ಮನೋಧರ್ಮ ನನ್ನದಾದದ್ದರಿಂದ